अन्तादशस्य तन्नो वृषणावविष्टौ तस्याहयद्रेग्नौचथ्यो वां त्रयःसस्राते अकवाभिरूति ओवान्दाशस्वमतये चिरस्यैव सूर्यद्धेते नमसा पदे गो गिरितमस्मे रेवती पुरन्दी कामप्रेणेव मनसाचरन्ता युक्तो हयद्वान्तो गिराय सोधायि वज्रः उपवामवशरणं गमेयं शूरो नाज्मपतयद्भिरेवैः उपस्तुतिरौचत्यमुरुष्येन्मामाभिमेव तत्कृणे विदुग्धाम् मामावेदो दशतयश्चिरो नाग्रयद्वाम् बद्धस्मनिखाददीक्षाम् नमागरन्नद्यो दासाय दें सुसमुद्रमवाधो शिरो यदस्य त्रैतनो वितक्ष स्वयं दासपुरो हंसावपिग्धा दीर्घतमामामतेयो जुजुर्वान् दशमे युगे अपामर्थैर्यतीनाम् ब्रह्मा भवति सारथिः। माला सुधा कुंभ विबोध मुद्रा विद्या विराजत्करवारिजाताम् अपार कारुण्य सुधाम्बुराशिं श्री शारदाम्बां प्रणतोऽस्मि नित्यम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। परम पवित्रवाद अत्यंत ಶ್ರೇಷ್ಠವೂ ಆದ ನಮ್ಮ ಈ ಸನಾತನ ಧರ್ಮ ಪರಂಪರೆ, ಈ ಪರಂಪರೆಯಲ್ಲಿ ನಮಗೆ ಸನ್ಮಾರ್ಗವನ್ನು ಉಪದೇಶ ಮಾಡುವಂತಹ ಸ್ಥಾನವೇ ಗುರುವಿನ ಒಂದು ಸ್ಥಾನ. ಈ ಗುರು ಅನ್ನುವಂತಹ ಒಂದು ಪದ ಏನಿದೆಯೋ ಅದು ಒಂದು ಸ್ಥಾನವನ್ನು ಹೇಳುವಂತಹ ಪದ. ಆ ಸ್ಥಾನದಲ್ಲಿ ಯಾವ ವ್ಯಕ್ತಿಯು ಇರ್ತಾರೋ ಅವರನ್ನು ನಾವು ಗುರುಗಳು ಎಂಬುದಾಗಿ ಹೇಳುತ್ತೀವಿ. ಹೇಗೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಅಂತಂದರೆ ಅದು ಒಬ್ಬನ ಹೆಸರಲ್ಲ, ಅದು ಒಂದು ಸ್ಥಾನ. ಆ ಒಂದು ಸ್ಥಾನಕ್ಕೆ ಯಾರು ಬರ್ತಾರೋ ಅವರನ್ನು ನಾವು ಆ ಹೆಸರಿನಿಂದ ವ್ಯವಹಾರ ಮಾಡ್ತೀವಿ. ಅದೇ ರೀತಿ ಈ ಒಂದು ಸ್ಥಾನ ಅನ್ನುವುದೇನಿದೆಯೋ ಆ ಸ್ಥಾನಕ್ಕೆ ಬಂದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಮಾರ್ಗವನ್ನು ತೋರಿಸುವಂಥವರನ್ನು ನಾವು ಗುರುಗಳು ಎಂಬುದಾಗಿ ಹೇಳುತ್ತೀವಿ. ಅಂತಹ ಗುರುವಿನ ಒಂದು ಮಾರ್ಗದರ್ಶನ ಅನ್ನುವುದು ಜೀವನದಲ್ಲಿ ಅತ್ಯಂತ ಅವಶ್ಯಕವಾದದ್ದು. ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಇದು ಜೀವನದಲ್ಲಿ ಅತ್ಯಂತ ಅವಶ್ಯಕವಾದದ್ದು. ಆ ಗುರುವಿನ ಹತ್ತಿರಕ್ಕೆ ಹೋಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಗೀತೆಯಲ್ಲಿ ಭಗವಂತ ಒಂದು ಮಾತಿನಲ್ಲಿ ಹೇಳಿದ್ದ, ಒಂದು ಶ್ಲೋಕದಲ್ಲಿ ಹೇಳಿದ್ದ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಎಂಬುದಾಗಿ ಒಂದು ಮಾತನ್ನು ಭಗವಂತ ಹೇಳಿದ್ದ. ಅಂದರೆ ತತ್ವದರ್ಶಿಗಳಾದ ಜ್ಞಾನಿಗಳಾದ ಗುರುವಿನ ಹತ್ತಿರಕ್ಕೆ ಹೋಗಿ ನಾವು ಶರಣಾಗತಿಯನ್ನು ಮಾಡಬೇಕು. ಅಲ್ಲಿ ಭಗವಂತ ಹೇಳಿದಂತಹ ಮಾತು ಜ್ಞಾನಿನಃ ತತ್ವದರ್ಶಿನಃ ಅಂತ. ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರತಕ್ಕಂತಹ ಗುರುವು ಅನ್ನುವುದು ಇದರ ಅರ್ಥ.
ಅದಕ್ಕೆ ಶಂಕರರು ಸಹ ಗುರು ಅಂದ್ರೆ ಯಾರು ಅಂತ ಹೇಳ್ತಾ ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ ಎಂಬುದಾಗಿ ಶಂಕರರು ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಗುರುವಿನ ಲಕ್ಷಣದ ಬಗ್ಗೆ ಹೇಳುವಾಗ ಇದನ್ನು ಹೇಳ್ತಾರೆ. ಅವರು ತತ್ವವನ್ನು ತಿಳಿದವರಾಗಿ ಆ ತತ್ವವನ್ನು ಸರಿಯಾದಂತಹ ಶಿಷ್ಯರಿಗೆ ಸರಿಯಾದಂತಹ ಸಮಯದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಶಿಷ್ಯನ ಆತ್ಮೋದ್ಧಾರಕ್ಕಾಗಿ ಉಪದೇಶ ಮಾಡಿ ಶಿಷ್ಯನನ್ನು ಅನುಗ್ರಹಿಸ್ತಕ್ಕಂಥವನು ಅನ್ನುವುದು ಅದರ ಅರ್ಥ. ಹಾಗೆ ಗೀತೆಯಲ್ಲಿ ಭಗವಂತ ಹೇಳಿದಂತಹ ಮಾತು ಜ್ಞಾನಿನಸ್ತತ್ವದರ್ಶಿನಃ, ತತ್ವದರ್ಶಿಗಳಾಗಿರ್ತಕ್ಕಂತಹ ಜ್ಞಾನಿಗಳಾದಂತಹ ಗುರುಗಳು ನಮಗೆ ಶ್ರೇಯೋ ಮಾರ್ಗವನ್ನು ಉಪದೇಶ ಮಾಡಿ ಅನುಗ್ರಹವನ್ನು ಮಾಡ್ತಾರೆ. ಆದರೆ ಅಂತಹ ಗುರುವಿನ ಹತ್ರಕ್ಕೆ ಹೋದಾಗ ಹೇಗೆ ಹೋಗಬೇಕು ಅಂತಂದ್ರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಭಗವಂತ ಹೇಳ್ತಿದ್ದಾನೆ ತದ್ವಿದ್ಧಿ. ವಿದ್ಧಿ ಅಂತಂದ್ರೆ ತಿಳಿದುಕೋ ಅಂತ ಸಂಸ್ಕೃತದಲ್ಲಿ ಈ ಪದಕ್ಕೆ ಅರ್ಥ. ಆ ತತ್ವ ಏನಿದೆಯೋ ಪರಮಾರ್ಥ ತತ್ವ ಅಂದ್ರೆ ಯಾವ ತತ್ವವನ್ನು ತಿಳ್ಕೊಳ್ಳುವುದರಿಂದ ನಮ್ಮ ಜೀವನ ಅನ್ನುವುದು ಸಾರ್ಥಕವಾಗುತ್ತೋ ಅಂತಹ ಒಂದು ಮಾರ್ಗವನ್ನು ಗುರುವಿನ ತತ್ವದರ್ಶಿಯಾಗಿರ್ತಕ್ಕಂತಹ ಗುರುವಿನ ಹತ್ರಕ್ಕೆ ಹೋಗಿ ಅವರಿಂದ ತಿಳ್ಕೊಳ್ಳಬೇಕು. ಆದರೆ ಹಾಗೆ ತಿಳ್ಕೊಳ್ಳಬೇಕು ಅಂತಂದ್ರೆ ಅದರಲ್ಲಿ 3 ಕೆಲಸಗಳನ್ನು ನೀನು ಮಾಡಬೇಕಾಗಿದೆ ಅಂತ ಈ ಶ್ಲೋಕದಲ್ಲಿ ಹೇಳಿದೆ. ಏನ 3 ಕೆಲಸಗಳು ಅಂತಂದ್ರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ 3 ವಿಚಾರಗಳನ್ನು ಭಗವಂತ ಹೇಳಿದ. 3 ಕೆಲಸಗಳು. ಮೊದಲನೇದಾಗಿ ಪ್ರಣಿಪಾತ ಅಂತ. ಪ್ರಣಿಪಾತ ಅಂತಂದ್ರೇನು? ನಮಸ್ಕಾರ. ನಮಸ್ಕಾರ ಮಾಡುವುದು ಅಂತಂದ್ರೆ ಏನು? ಅದು ಯಾಕೆ ನಾವು ಮಾಡ್ತೀವಿ? ನಮಸ್ಕಾರ ಯಾಕೆ ಮಾಡ್ತೀವಿ? ಅದು ಭಗವಂತನಿಗಾದರೂ ಗುರುವಿಗಾದರೂ ಅಥವಾ ಹಿರಿಯರ ಹತ್ರವೂ ನಾವು ಯಾಕೆ ನಮಸ್ಕಾರ ಮಾಡ್ತೀವಿ? ಆ ನಮಸ್ಕಾರ ಮಾಡುವುದರ ಅರ್ಥ ಏನು, ಅದರ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ನಮ್ಮ ಮನಸ್ಸಿನೊಳಗಿರ್ತಕ್ಕಂತಹ ಯಾವ ವ್ಯಕ್ತಿಗೆ ನಾವು ನಮಸ್ಕಾರ ಮಾಡ್ತೀವೋ ಅವರ ಮೇಲೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ವಿನಮ್ರ ಭಾವ ಏನಿದೆಯೋ ಆ ವಿನಮ್ರ ಭಾವ ಅಂದ್ರೆ ವಿನಯ, ಆ ವಿನಯವನ್ನು ತಿಳಿಸುವಂತಹ ಒಂದು ದೈಹಿಕ ಕ್ರಿಯೆ ಅನ್ನುವುದೇನಿದೆಯೋ ಅದೇ ನಮಸ್ಕಾರ ಅಂತಂದ್ರೆ. ನಮ್ಮ ಮನಸ್ಸಿನೊಳಗಿರತಕ್ಕಂತಹ ವಿನಯವನ್ನ ಹೊರಗೆ ತಿಳಿಸುವಂತಹದ್ದು. ಹೊರಗೆ ತಿಳಿಸಲಿಕ್ಕೆ ಈ ನಮಸ್ಕಾರ ಅನ್ನುವಂತಹ ಕ್ರಿಯೆಯನ್ನು ಮಾಡುವುದು. ಈ ನಮಸ್ಕಾರವನ್ನು ಕ್ರಿಯೆಯನ್ನು ಮಾಡುವುದರ ಮೂಲಕ ನಮ್ಮ ಮನಸ್ಸಿನೊಳಗಿರತಕ್ಕಂತಹ ವಿನಯವನ್ನು ನಾವು ಅವರಿಗೆ ತಿಳಿಸ್ತಾ ಇದ್ದೇವೆ. ನಾವು ನಿಮ್ಮ ಎದುರಿಗೆ ಚಿಕ್ಕವರು ಅನ್ನುವಂತಹ ಒಂದು ಭಾವನೆಯನ್ನು ನಾವು ಅವರಿಗೆ ತಿಳಿಸ್ತಾ ಇದ್ದೇವೆ. ನಾವು ನಿಮ್ಮ ಎದುರಿಗೆ ಚಿಕ್ಕವರು ಅಂತಂದ್ರೆ ಅದರ ಅರ್ಥ ಏನು? ನಿಮ್ಮಿಂದ ಅನುಗ್ರಾಹ್ಯರಾಗಬೇಕಾದವರು, ನಿಮ್ಮಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕಾದವರು ನಾವು. ನೀವು ನಮಗೆ ಮಾರ್ಗದರ್ಶನವನ್ನು ಮಾಡಬೇಕಾದವರು, ಸರಿಯಾದ ಮಾರ್ಗವನ್ನು ತೋರಿಸಬೇಕಾದವರು ನೀವು, ನಮಗೆ ನೀವು ತೋರಿಸಬೇಕು ಎಂಬುದಾಗಿ ಆ ಒಂದು ಭಾವನೆಯನ್ನು ಹೇಳಲಿಕ್ಕೆ ತೋರಿಸ್ಲಿಕ್ಕೋಸ್ಕರ ನಮಸ್ಕಾರವನ್ನು ಮಾಡುವುದು. ಹಾಗಾಗಿ ಭಗವಂತ ಇದನ್ನು ಹೇಳಿದ. ಹಾಗಾಗಿ ಪ್ರಣಿಪಾತ ಅಂದ್ರೆ ನಮಸ್ಕಾರ. ಈ ನಮಸ್ಕಾರವನ್ನು ಮಾಡುವುದರ ತಾತ್ಪರ್ಯ ಏನು ಅಂತ ಕೇಳಿದರೆ ನಮ್ಮೊಳಗಿರತಕ್ಕಂತಹ ವಿನಮ್ರ ಭಾವವನ್ನು ಪ್ರಕಟಗೊಳಿಸುವುದು. ಹಾಗೂ ಎರಡನೆಯದು ಪರಿಪ್ರಶ್ನೆ. ಪರಿಪ್ರಶ್ನೆ ಅಂತಂದ್ರೇನು? ಯಾವ ಮಾರ್ಗದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆಯೋ ಆ ಒಂದು ಮಾರ್ಗವನ್ನ ಕೇಳುವುದು. ನಾವು ಯಾವ ರೀತಿಯಾದಂತಹ ಮಾರ್ಗದಲ್ಲಿ ಹೋಗಬೇಕು, ಅಥವಾ ಯಾವುದಾದ್ರೂ ಒಂದು ವಿಚಾರ, ಈ ಧರ್ಮ, ಸಾಧನೆ, ಮೋಕ್ಷ, ಈ ಪುರುಷಾರ್ಥಗಳು, ಅದಕ್ಕೆ ಬೇಕಾದಂತಹ ಸಾಧನಗಳು ಇತ್ಯಾದಿಗಳ ಬಗ್ಗೆ ಏನೇನು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿದೆಯೋ, ಈ ಒಂದು ಜೀವನದ ಪರಮಾರ್ಥ ಏನು ಅಂದ್ರೆ ಜೀವನದ ಕರ್ತವ್ಯ ಏನು, ಜೀವನದ ಉದ್ದೇಶ ಏನು, ಅದನ್ನು ಪಡೆಯಲಿಕ್ಕೆ ಬೇಕಾದಂತಹ ಮಾರ್ಗ ಯಾವುದು, ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬೇಕಾದಂತಹ ನಿಯಮಗಳು ಯಾವುದು ಮೊದಲಾದಂತಹ ಎಲ್ಲ ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನು ಮಾಡುವುದು, ಪ್ರಶ್ನೆ ಕೇಳುವುದು. ಪ್ರಶ್ನೆಯನ್ನು ಕೇಳಿದಾಗ ಆವಾಗ ಅದಕ್ಕೆ ಉತ್ತರ ಅನ್ನೋದು ಬರುತ್ತೆ. ಹಾಗಾಗಿ ಆ ಪ್ರಶ್ನೆಯನ್ನು ಮೊದಲನೇದಾಗಿ ವಿನಮ್ರವಾಗಿ ಗುರುವಿನ ಹತ್ರಕ್ಕೆ ಹೋಗಬೇಕು. ಆ ಮನಸ್ಸಿನೊಳಗೆ ವಿನಮ್ರ ಭಾವ ಇರಬೇಕು. ತನ್ಮೂಲಕ ಗುರುವನ್ನು ಆಶ್ರಯಿಸಬೇಕು. ತದನಂತರ ನಮ್ಮ ಜಿಜ್ಞಾಸೆಯನ್ನು ಪ್ರಕಟಗೊಳಿಸುವಂತಹ ಪ್ರಶ್ನೆ ಕೇಳುವುದು ಅಂತಂದ್ರೆ ಏನು? ಅದರ ಅರ್ಥ ನಮ್ಮ ಒಳಗೆ ಇರತಕ್ಕಂತಹ ಜಿಜ್ಞಾಸೆಯನ್ನು ಮಾತುಗಳ ಮೂಲಕ ತಿಳಿಸುವುದು. ಇದೇ ಪ್ರಶ್ನೆ ಕೇಳುವುದು ಅಂತಂದ್ರೆ. ಹೇಗೆ ನಮ್ಮ ಒಳಗೆ ಮನಸ್ಸಿನೊಳಗಿರತಕ್ಕಂತಹ ವಿನಯನವನ್ನು ನಮಸ್ಕಾರ ಮಾಡುವ ಕ್ರಿಯೆ ಮೂಲಕ ಪ್ರಕಟಗೊಳಿಸ್ತೀವೋ ಅದೇ ರೀತಿಯಾಗಿ ನಮ್ಮೊಳಗಿರತಕ್ಕಂತಹ ಜಿಜ್ಞಾಸೆಯನ್ನ ಪ್ರಶ್ನೆ ಕೇಳುವುದರ ಮೂಲಕ ತಿಳಿಸುವುದು. ಪ್ರಶ್ನೆಯನ್ನು ಕೇಳಿದಾಗ ಈ ವ್ಯಕ್ತಿಗೆ ಇಂತಹ ಒಂದು ವಿಚಾರದ ಬಗ್ಗೆ ಜಿಜ್ಞಾಸೆ ಇದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಹಾಗೆ ಆ ಒಂದು ಜಿಜ್ಞಾಸೆಯನ್ನ ನಾವು ಪ್ರಶ್ನೆಯ ಮೂಲಕ, ನಮ್ಮ ಪ್ರಶ್ನೆ ಎಂಬತಕ್ಕಂತಹ ಮಾತಿನ ಮೂಲಕ ತಿಳಿಸಿದಾಗ, ನಿವೇದನೆ ಮಾಡಿದಾಗ, ಆಗ ಇಷ್ಟು ನಾವು ಮಾಡಬೇಕಾದ್ದು. ಇದಾದ ಮೇಲೆ ಏನಾಗುತ್ತೆ ಅಂತಂದ್ರೆ ಆ ಪ್ರಶ್ನೆಗೆ ಗುರುವಿನಿಂದ ಉತ್ತರ ಬರಬೇಕು. ಆದರೆ ನಾವು ಕೇಳಿರುವಂತಹ ಪ್ರಶ್ನೆ ಯಾವುದು,
ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ಕೆಲವೊಂದ್ಸಲ ಕೇಳಬೇಕು, ಕೆಲವೊಂದ್ಸಲ ಕೇಳದೇ ಇದ್ರೂ ಗುರುವು ಗೊತ್ತಾಗುತ್ತೆ, ಶಿಷ್ಯನ ಮನಸ್ಸಿನಲ್ಲಿ ಏನು ಪ್ರಶ್ನೆ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ, ಕೇಳಬೇಕಾಗೇ ಇಲ್ಲ ಶಿಷ್ಯ. ಆದ್ರಿಂದ ಒಟ್ಟು ಕೇಳಿದ್ರು ಅಥವಾ ಗುರು ಕೇಳುವುದಕ್ಕಿಂತ ಮೊದಲೇ ಗುರುಗೆ ಗೊತ್ತಾದ್ರು ಅದು ಹೇಗೆ ಬೇಕಾದರೂ ಇರಲಿ, ಈಗ ಗುರು ಉತ್ತರವನ್ನು ಕೊಡಬೇಕು, ಮಾರ್ಗ ತೋರಿಸ್ಬೇಕು. ಆ ಮಾರ್ಗ ತೋರಿಸಬೇಕಾದ್ರೆ ಯಾವ ರೀತಿಯಾಗಿ ಇವನಿಗೆ ಮಾರ್ಗ ತೋರಿಸ್ಬೇಕು, ಈಗ ಅವನ ಸಾಮರ್ಥ್ಯ ಏನಿದೆ, ಬುದ್ಧಿ ಸಾಮರ್ಥ್ಯ ಇರ್ಬೋದು, ಬೇರೆ ಬೇರೆ ರೀತಿಯಂತಹ ಸಾಮರ್ಥ್ಯಗಳು, ಅದು ಯಾವ ರೀತಿಯಾಗಿದೆ, ಅದಕ್ಕೆ ತಕ್ಕಂತೆ ನಿಧಾನವಾಗಿ ಅವನನ್ನು ಈ ಸರಿಯಾದ ಮಾರ್ಗದಲ್ಲಿ ಹೇಗೆ ಕರ್ಕೊಂಡು ಹೋಗಬೇಕು, ಅವನ ಜೀವನದ ಸಾರ್ಥಕ್ಯದ ಮಾರ್ಗವನ್ನು ಹೇಗೆ ತೋರಿಸಬೇಕು ಅನ್ನುವುದು ಗುರುವಿಗೆ ಗೊತ್ತಿರುತ್ತೆ. ಆ ಒಂದು ಕ್ರಮದಲ್ಲಿ ಗುರುವು ಏನ್ ಮಾಡಬೇಕೋ ಅದನ್ನ ಮಾಡಬೇಕು ಎಂಬುದಾಗಿ ಉಪದೇಶ ಮಾಡ್ತಾರೆ. ಏನನ್ನು ಮಾಡಬೇಕಾಗಿದೆಯೋ ಅದನ್ನು ಗುರು ಉಪದೇಶ ಮಾಡ್ತಾರೆ. ಕೆಲವೊಂದು ಸಲ ಶಿಷ್ಯನ ಪ್ರಶ್ನೆ ಬಹಳ ದೊಡ್ಡದಾಗಿರುತ್ತೆ, ಆದರೆ ಆ ದೊಡ್ಡ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ತಕ್ಷಣವೇ ಕೊಟ್ಟುಬಿಟ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶಿಷ್ಯನ ಕೈಯಲ್ಲಿ ಆಗೋದಿಲ್ಲ. ಇವನಿಗೆ ದೊಡ್ಡ ಪ್ರಶ್ನೆ ಮನಸ್ಸಲ್ಲಿ ಬಂತು, ಎಲ್ಲೋ ಯಾರೋ ಮಾತಾಡ್ಕೊಳ್ತಿರುವ ಕೇಳ್ಕೊಂಡಿದ್ದಾನೆ, ಇದು ತಾನಾಗಿ ಬಂದಿದ್ದಲ್ಲ, ಯಾರೋ ಮಾತಾಡ್ಕೊಳ್ತಿರೋ ಹೊತ್ತಿಗೆ ಕೇಳಿದ್ದಾನೆ ವಿಷಯ. ಕೇಳಿದಾಗ ಈ ಥರ ಯಾವುದೋ ಒಂದು ದೊಡ್ಡ ವಿಷಯ ಇದೆ ಅಂತ ಗೊತ್ತಾಯಿತು. ಅದು ಅವರಿಂದ ಯಾರು ಮಾತಾಡ್ಕೊಳ್ತಿದ್ರು ಅವರಿಂದ ಅದಕ್ಕೆ ಸ್ಪಷ್ಟತೆ ಸಿಕ್ಕಿಲ್ಲ. ಹಾಗಾಗಿ ಯಾರಾದರೂ ದೊಡ್ಡವ್ರ ಹತ್ರ ಹೋಗಿ ಕೇಳಬೇಕು ಅಂತ ಹೇಳಿ ಅವ್ರು ಮಾತಾಡ್ಕೊಂಡಿದ್ದನ್ನು ಇಟ್ಕೊಂಡು ಹೋಗಿ ಕೇಳಿದ. ಹಾಗೇನಾಗುತ್ತೆ ಅಂತಂದ್ರೆ, ಆ ಪ್ರಶ್ನೆ ಕೇಳಿದ್ರು ಸಹ, ಯಾರೋ ಮಾತಾಡ್ಕೊಳ್ತಿದ್ದನ್ನು ಕೇಳ್ಕೊಂಡು ಇವನ ಪ್ರಶ್ನೆ ಕೇಳಿದ್ರು ಸಹ ಆ ಪ್ರಶ್ನೆಗೆ ಸರಿಯಾಗಿ ತಕ್ಷಣ ಉತ್ತರ ಕೊಟ್ಟರೆ ಅವನಿಗೆ ಅರ್ಥವೂ ಆಗುದಿಲ್ಲ, ಅರ್ಥ ಮಾಡ್ಕೊಳ್ಳುವ ಸಾಮರ್ಥ್ಯ ಇನ್ನೂ ಅವನಿಗೆ ಬಂದಿರುವುದಿಲ್ಲ. ಅಂದ್ರೆ ಆ ಸಾಮರ್ಥ್ಯ ಇದೆಯಾ ಏನಿದೆ ಅನ್ನೋದೆಲ್ಲ ಗುರುವು ಗೊತ್ತಾಗುತ್ತೆ. ಆ ಸಾಮರ್ಥ್ಯ ಅವನಿಗಿಲ್ಲ ಅಂತಂದ್ರೆ ಆಗ ಗುರು ಏನ್ ಮಾಡ್ತಾರೆ ಅಂತಂದ್ರೆ ಅವನಿಗೆ ಆ ಸಾಮರ್ಥ್ಯ ಬರುವ ಹಾಗೆ ಮಾಡಿ, ಕ್ರಮೇಣ ಆ ಸಾಮರ್ಥ್ಯ ಬರುವ ಹಾಗೆ ಮಾಡಿ ಆಮೇಲೆ ಅವನಿಗೆ ಅರ್ಥ ಆಗುವ ಹಾಗೆ ಉಪದೇಶ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದಕ್ಕೆ ಉಪನಿಷತ್ತುಗಳಲ್ಲಿ ಒಂದು ಛಾಂದೋಗ್ಯ ಉಪನಿಷತ್ತು, ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕಥೆ ಇದೆ. ಏನು ಅಂತಂದ್ರೆ, ಈ ದೇವತೆಗಳಿಗೆಲ್ಲ ಅಧಿಪತಿ ಇಂದ್ರ, ರಾಕ್ಷಸರುಗಳಿಗೆಲ್ಲ ಅಸುರರಿಗೆಲ್ಲ ಅಧಿಪತಿಯಾಗಿ ಆವಾಗ ವಿರೋಚನ ಅನ್ನುವಂತಹ ಒಬ್ಬನಿದ್ದ. ಇವರಿಬ್ಬರಿಗೂ ಒಂದ್ಸಲಿ ಜಿಜ್ಞಾಸೆ ಉಂಟಾಯಿತು, ಯಾವುದು ಸರಿಯಾದಂತಹ ಒಂದು ತತ್ವ ಅಂತ ನಾವು ತಿಳ್ಕೊಳ್ಳಬೇಕು ಎಂಬುದಾಗಿ ಅವರಿಬ್ಬರಿಗೂ ಜಿಜ್ಞಾಸೆ ಉಂಟಾಗಿ ಇಬ್ಬರೂ ಸಹ ಪ್ರಜಾಪತಿಯ ಹತ್ರಕ್ಕೆ, ಅಂದ್ರೆ ಬ್ರಹ್ಮನ ಹತ್ರಕ್ಕೆ ಹೋಗಿದ್ದಾರೆ. ಹೋಗಿ ಹೇಳಿದ್ದಾರೆ, ಸ್ವಾಮಿ ನಮಗೆ ಜಿಜ್ಞಾಸೆ ಇದೆ, ನಮಗೆ ಯಾವುದು ತತ್ವ ಅಂತ ನಮಗೊಂದ್ಸಲಿ ತಿಳಿಸಿ ಅಂತ ಕೇಳ್ತಾರೆ. ಆಗ ಒಂದು ಕ್ಷಣ ಯೋಚನೆ ಮಾಡಿ ಪ್ರಜಾಪತಿ ಬ್ರಹ್ಮ ಹೇಳ್ತಾರೆ, ಏನು ಅಂತಂದ್ರೆ 32 ವರ್ಷಗಳ ಕಾಲ ನನ್ನ ಹತ್ರ ನೀವಿಬ್ಬರು ಬ್ರಹ್ಮಚರ್ಯದಲ್ಲಿರಬೇಕು, ಅದಾದ ನಂತರ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ತನಕ ಉತ್ತರ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಆಯ್ತು ತಮ್ಮಪ್ಪಣೆ ಅಂತ ಹೇಳಿ 32 ವರ್ಷಗಳ ಕಾಲ ಅವರ ಹತ್ರ ಬ್ರಹ್ಮಚರ್ಯದಲ್ಲಿದ್ರು. ಆಯ್ತು, 32 ವರ್ಷಗಳ ಕಾಲ ಆಗೋಯ್ತು. ಸ್ವಾಮಿ ನಾವು ಪ್ರಶ್ನೆ ಕೇಳಿದ್ವಿ, ಅದಕ್ಕೆ ಉತ್ತರ ತಾವು ಹೇಳಿದ್ರೆ ತಿಳ್ಕೊಳ್ತೀವಿ. ಆಗ ಹೇಳಿದ್ರು, ಉತ್ತರ ಕೊಟ್ರು. ಇದು ವಿಷಯ ನೀವು ಈ ತರ ಕೇಳಿದ್ರಲ್ಲ, ಅದಕ್ಕೆ ಇದು ಉತ್ತರ ಅಂತ ಕೊಟ್ರು. ಆಯ್ತು, ಸಾರ್ಥಕ ಆಯ್ತು, ನಾವು ಬಂದಿದ್ದು ಇಲ್ಲಿ ಆಗಮನ ಪ್ರಯೋಜನ ಆಯ್ತು ಅಂತೇಳಿ ನಮಗೆಲ್ಲ ವಿಷಯ ತಿಳ್ಕೊಂಡಿದ್ದೀವಿ ಅಂತ ಇಬ್ರು ಹೊರಟರು. ವಾಪಸ್ ಹೋಗ್ತಾ ಇದ್ರು, ಇಬ್ರು ಅವರವರ ಸ್ಥಾನಕ್ಕೆ ಹೋಗ್ತಾ ಇದ್ರು. ಇವನು ವಿರೋಚನ ಏನ್ ಮಾಡಿದ ಅಂದ್ರೆ, ಎಲ್ಲ ಗೊತ್ತಾಯ್ತು, ನಾನು ಬಂದಿದ್ದ ಕೆಲಸ ಆಗೋಯ್ತು, ಹೇಳ್ಬಿಟ್ಟಿದ್ದಾರೆ, ನನಗೆ ಅರ್ಥ ಆಗೋಯ್ತು ಅಂತ ಹೇಳಿ ಅವನ ಜಾಗಕ್ಕೆ ಹೋಗಾಯ್ತು. ಈ ಇಂದ್ರನು ಹೋಗ್ತಾ ಇದ್ದ. ಸ್ವಲ್ಪ ದೂರ ಹೋದ್ಮೇಲೆ ಅವನು ಹೇಗೆ ಹೋಗ್ತಿದ್ದ ಇಂದ್ರ ಅಂತಂದ್ರೆ, ಅವ್ರು ಹೇಳಿದ್ದನ್ನೇ ಯೋಚನೆ ಮಾಡ್ತಾ ಮಾಡ್ತಾ, ಈ ತರ ಹೇಳಿದ್ದಾರೆ, ಈ ಪ್ರಶ್ನೆಗೆ ಈ ತರ ಅವ್ರು ಹಿಂಗ್ ಉತ್ತರ ಕೊಟ್ಟಿದ್ದಾರೆ, ಹಾಗಾಗಿ ಇದು ಹೀಗೆ ಹೀಗ ಅಂತ ಹೇಳಿ ಯೋಚನೆ ಮಾಡ್ತಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ತಾ 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 ಇರುವಾಗ ಅವನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂತು. ತಕ್ಷಣ ಅಲ್ಲಿ ನಿಂತು ಬಿಟ್ಟ, ಹೋಗಿಲ್ಲ ಮುಂದಕ್ಕೆ. ಅಲ್ಲಿ ನಿಂತು, ಏನು ನಾ ಕೇಳಿದ್ದಕ್ಕೆ ಈ ತರ ಉತ್ತರ ಕೊಟ್ಟಿದ್ದಾರೆ, ಆದ್ರೆ ಅದರ ಮೇಲೆ ಈ ತರ ಒಂದು ಪ್ರಶ್ನೆ ಬರ್ತಾ ಇದೆ, ಹೀಗೊಂದು ಪ್ರಶ್ನೆ ಬರ್ಲಿಕ್ಕೆ ಅವಕಾಶ ಉಂಟಲ್ವಾ, ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಕೇಳಬೇಕು, ಅವರ ಹತ್ರನೇ ಹೋಗಿ. ಸ್ವಲ್ಪ ಯೋಚನೆ ಮಾಡಿದ, ಆದ್ರೂ ಆ ಪ್ರಶ್ನೆಗೆ ಉತ್ತರ ಗೊತ್ತಾಗಿಲ್ಲ. ಹಾಗಾಗಿ ಮತ್ತೆ ಪುನಃ ಅವರ ಹತ್ರನೇ ಕೇಳಬೇಕು ಅಂತ ಹೇಳಿ ಮತ್ತೆ ವಾಪಸ್ ಅವರ ಹತ್ರಕ್ಕೆ ಹೋದ. ಹೋಗಿ ಕೇಳಿದೆ, ಸ್ವಾಮಿ ತಾವು ಹೇಳಿದ್ ಚೆನ್ನಾಗಿದೆ, ಅರ್ಥ ಆಗಿದೆ, ಆದ್ರೆ ಅದ್ರ ಮೇಲೆ ಈ ತರ ಒಂದು ಪ್ರಶ್ನೆ ಬರ್ತಾ ಇದೆ, ಇದಕ್ಕೇನು ಉತ್ತರ, ಇದನ್ನ ಹೇಗೆ ತಿಳ್ಕೊಳ್ಬೇಕು ಅಂತ. ಮತ್ತೆ 32 ವರ್ಷಗಳ ಕಾಲ ಬ್ರಹ್ಮಚರ್ಯದಲ್ಲಿರೋ, ಆಮೇಲೆ ಉತ್ತರ ಕೊಡ್ತೀನಿ ಅಂತ ಅವರು ಬ್ರಹ್ಮ ಹೇಳಿದ್ರು. ಸರಿ ಆಯ್ತು, ಹೇಗಾದ್ರೂ ತಿಳ್ಕೊಳ್ಳಿಕ್ಕೆ ಬಂದಿರುವುದು, ಆಯ್ತು ಇರ್ತೀರಿ ಅಂತ ಮತ್ತೆ ಪುನಃ 32 ವರ್ಷಗಳ ಕಾಲ ಬ್ರಹ್ಮಚರ್ಯ ಆಯ್ತು. ಅದಾದ್ಮೇಲೆ ಉತ್ತರ ಕೊಟ್ರು. ಸರಿ ಆಯ್ತು ಅಂತ ಮತ್ತೆ ಹೋಗ್ತಾ ಇದ್ದ. ಅದನ್ನೇ ಪುನಃ ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ತಾ ಇರೋ ಹೊತ್ತಿಗೆ ಮತ್ತೆ ಪುನಃ ಇನ್ನೊಂದು ಪ್ರಶ್ನೆ ಬಂತು. ಆ ಗತಿ ನಿಂತೋಯ್ತು, ಮತ್ತೆ ನಿಂತು ಬಿಟ್ಟ. ಈಗೊಂದು ಪ್ರಶ್ನೆ ಬರುತ್ತಲ್ಲ, ಅಲ್ಲಿವರೆಗೆ ಸರಿಯಾಯ್ತು, ಆದ್ರೆ ಪುನಃ ಅದ್ರ ಮೇಲೆ ಈ ಪ್ರಶ್ನೆ ಒಂದು ಬರ್ತಾ ಇದೆ, ಪುನಃ ಇನ್ನೊಂದ್ಸಲಿ ಕೇಳಬೇಕು ಅಂತ ವಾಪಸ್ ಹೋಗಿ ಕೇಳಿದ. ಅದೆಲ್ಲಿವರೆಗೆ ಸರಿಯಾಯಿತು. ಪುನಃ ಅದರ ಮೇಲೆ ನಾನು ಯೋಚನೆ ಮಾಡ್ತಾ ಚಿಂತನೆ ಮಾಡ್ತಾ ಇರುವಾಗ, ಗುರು ಉಪದೇಶ ಮಾಡಿದ್ಮೇಲೆ ಚಿಂತನೆ ಮಾಡಬೇಕು ಶಿಷ್ಯ.
ಈ ಚಿಂತನೆ ಮಾಡ್ತಾ ಇರುವಾಗ ಇದೊಂದು ಪ್ರಶ್ನೆ ಬಂತು, ಇದಕ್ಕೇನು ಉತ್ತರ ಅಂತ. ಮತ್ತೆ 32 ವರ್ಷಗಳ ಕಾಲ ಬ್ರಹ್ಮಚಾರಿಯಾಗಿರೋ, ಆಮೇಲೆ ಹೇಳ್ತೀನಿ ಅಂದ್ರು. ಸರಿ, 32 ವರ್ಷಗಳ ಕಾಲ ಮತ್ತೆ ಪುನಃ 3ನೇ ಸಲ ಬ್ರಹ್ಮಚರ್ಯ ಮಾಡಿ ಆಯ್ತು. ಅದರೊಳಗೆ ಪುನಃ ಅದಾದ್ಮೇಲೆ ಮತ್ತೆ ಉತ್ತರ ಕೊಟ್ರು. ಆಯ್ತು ಅಂದ ಮತ್ತೆ ಇನ್ನೊಂದ್ಸಲಿ ಹೋಗ್ತಾ ಇದ್ದ, ಗೊತ್ತಾಯ್ತು ಅಂದ. ಪುನಃ ಪ್ರಶ್ನೆ ಬಂತು, ಮತ್ತೆ ಪುನಃ ಕೇಳಬೇಕು ಅಂತ ವಾಪಸ್ ಬಂದ. ಈ ತರ ಪ್ರಶ್ನೆ ಬರ್ತಿದೆ, ಇಲ್ಲಿವರೆಗೆ ಸರಿ ಆಯ್ತು, ಇದೊಂದರ ವಿಷಯದಲ್ಲಿ ಮಾತ್ರ ಪುನಃ ಪ್ರಶ್ನೆ ಇದೆ, ಅದಕ್ಕೇನು ಹೇಳ್ತೀನಿ. 5 ವರ್ಷ, ಇನ್ನೊಂದು 5 ವರ್ಷ, ಈ ಸಲ 32 ಹೇಳಲಿಲ್ಲ, 3 ಸಲ ಆಗೋಯ್ತು, ಅದರಿಂದ ಈ ಸಲ 32 ಹೇಳಲಿಲ್ಲ. ಇನ್ನೊಂದು 5 ವರ್ಷಗಳ ಕಾಲ ನನ್ನ ಹತ್ರ ಅಲ್ಲಿ ಬ್ರಹ್ಮಚರ್ಯದಲ್ಲಿರು, ಆಮೇಲೆ ಹೇಳ್ತೀನಿ ಅಂದ್ರು. 5 ವರ್ಷ ಆಯಿತು, ಅಲ್ಲಿಗೆ ಒಟ್ಟು ಸೇರಿ 101 ವರ್ಷಗಳ ಕಾಲ. ಮತ್ತೆ ಮತ್ತೆ ಮಧ್ಯ ಮಧ್ಯದಲ್ಲಿ ಪುನಃ ಪುನಃ ಪ್ರಶ್ನೆಗಳನ್ನು ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟು ವರ್ಷ ಆಯಿತು. 101 ವರ್ಷಗಳ ಕಾಲ ಅಂತ ಆಯಿತು. ಆ 101 ವರ್ಷ, ಇನ್ನೊಂದು 5 ವರ್ಷಗಳಾದ ನಂತರ ಹೊಸ ಅಪರಾಣಿ ಪಂಚವರ್ಷಾಣಿ ಅಂತ ಅಲ್ಲಿ ಪ್ರಜಾಪತಿ ಹೇಳ್ತಾರೆ. ಇನ್ನೊಂದು 5 ವರ್ಷ ಇರೋ, ಆಮೇಲೆ ಹೇಳ್ತೀನಿ. 5 ವರ್ಷ ಕಾದ್ರು ಮತ್ತೆ ಪುನಃ. ಸರಿ, ಹೇಗಾದ್ರೂ 96 ವರ್ಷ ಕಾದಿದ್ವಿ, ಇನ್ನೊಂದು 5 ವರ್ಷ ಕಾಯ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಇನ್ನೊಂದು 5 ವರ್ಷ ಕಾದು ನಂತರ ಕೇಳಿದಾಗ ಅಲ್ಲಿಗೆ ಎಲ್ಲ ವಿಷಯಗಳನ್ನು ಹೇಳಿದ್ರು. ಮತ್ತೆ ಪುನಃ ಅದನ್ನು ಸುಮಾರು ಸಲ ವಿಚಾರ ಮಾಡಿದ ಮನಸ್ಸಲ್ಲಿ ಎಷ್ಟು ಸಲ ವಿಚಾರ ಮಾಡಿದ್ರು, ಮತ್ತೆ ಪುನಃ ಅದರ ಮೇಲೆ ಯಾವ ಪ್ರಶ್ನೆಗಳು ಬಂದಿಲ್ಲ. ಈ ಸಲ ಎಲ್ಲ ವಿಚಾರ ಅರ್ಥ ಆಗೋಯ್ತು, ಪೂರ್ತಿ ಸಂಪೂರ್ಣವಾಗಿ ಅರ್ಥ ಆಯ್ತು. ಅಷ್ಟು ಅರ್ಥ ಆದ್ಮೇಲೆ ಅಪ್ಪಣೆ ತಗೊಂಡು ಅಲ್ಲಿಂದ ಹೊರಟಿದ್ದ ಅಂತ ಇದು ನಮಗೆ ಉಪನಿಷತ್ತಿನ. ಅದೇ ಆ ವಿರೋಚನ ಅನ್ನುವನಿಗೆ ಬರಲಿಲ್ಲ. ಅವನು ಒಂದ್ಸಲಿ ಪ್ರಶ್ನೆ ಒಂದ್ಸಲ ಹೋದ, 32 ವರ್ಷಗಳ ಕಾಲ ಇದ್ದ, ಆಮೇಲೆ ಒಂದಿಷ್ಟು ಹೇಳ್ಕೊಟ್ರು, ಆಮೇಲೆ ಅವನಿಗೆ ಅರ್ಥ ಆಗೋಯ್ತು, ನನಗೆಲ್ಲ ಪೂರ ಅರ್ಥ ಆಯ್ತು, ಇದ್ರ ಮೇಲೆ ತಿಳ್ಕೊಳ್ಳಿಕ್ಕೆ ಏನಿಲ್ಲ ಅಂತ ಹೇಳ್ಕೊಂಡು ಅವನ ಮನೆಗೆ ಹೋಗಿ ಆಯ್ತು. ಆವಾಗಲೇ ಅದು ಇಂದ್ರನಿ ಮಾತ್ರ ಪುನಃ ವಿಚಾರ ಮಾಡಿದಾಗ ಈ ಪ್ರಶ್ನೆಗಳೆಲ್ಲ ಬರ್ತು. ಹಾಗಾಗಿ ಆ ಪ್ರಶ್ನೆಗಳು ಒಂದೊಂದ್ಸಲಿ ಪ್ರಶ್ನೆ ಬಂದಾವಾಗಲೂ ಹೋಗಿ ಕೇಳಿದಾಗ ಮತ್ತೆ 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 ಹೋಗಿ ಕೇಳಿದಾಗ ಅವರು ಅದೊಂದೊಂದಕ್ಕೂ ಉತ್ತರವನ್ನು ಕೊಡ್ತಾ ಇದ್ರು. ಯಾಕೆ ಹೀಗೆ ಅಂತಂದ್ರೆ ಆ ಒಂದು ವಿಚಾರ ಸಂಪೂರ್ಣವಾಗಿ ಇವನಿಗೆ ಅರ್ಥ ಆಗಬೇಕು, ಬುದ್ಧಿಗತವಾಗಬೇಕು ಅಂತಂದ್ರೆ ಅಷ್ಟು ಪರಿಪಕ್ವತೆ ಬೇಕು. ಆ ಪರಿಪಕ್ವತೆ ಬೇಕು ಅಂತಂದ್ರೆ ಅದಕ್ಕೆ ಅಷ್ಟು ಸಮಯ ಬೇಕು. ಅಷ್ಟು ಸಮಯ ಪುನಃ ಪುನಃ ಅದನ್ನು ಚಿಂತನೆ ಮಾಡಿ 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 ಆ ವಿಷಯವನ್ನು ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರವೇ ಆ ಒಂದು ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ ಅನ್ನುವಂತಹ ವಿಷಯವನ್ನ ಈ ಒಂದು ಕಥೆ ನಮಗೆ ತಿಳಿಸ್ತಾ ಇದೆ. ಇಲ್ಲಿ 32 ಅನ್ನೋದು ಮುಖ್ಯ ಅಲ್ಲ, ಅದು ವಿಷಯ ಅಲ್ಲ. ಹಾಗಾದ್ರೆ ಬೇರೆಯವರಿಗೂ ಹಾಗೇನಾ? ಈಗ ನಾವು ಏನಾದ್ರೂ ಪ್ರಶ್ನೆ ಕೇಳಿದಾಗ 32 ವರ್ಷ ಅಂತ ಹೇಳ್ತಾರ? ಹೇಗೆ ನಮ್ಗೆ ಅಷ್ಟೆಲ್ಲ ಸಮಯ ಇಲ್ಲಲ್ವಾ? ಒಂದ್ಸಲ 32 ವರ್ಷ ಆದ್ಮೇಲೆ ಮತ್ತೆ ಪುನಃ ಜವಾಬ್ದಾರಿಗಳು, ಕೆಲಸಗಳು ಅದೆಲ್ಲ ಆಗುತ್ತೆ. ಅದರಿಂದ ನಾವು ಹಾಗೆ ಮಾಡ್ಬೇಕಾ ಅಂತಂದ್ರೆ ಈ 32, 36 ಇದೆಲ್ಲ ವಿಷಯ. ಇಲ್ಲೇನಂತಂದ್ರೆ ವಿಷಯ ಏನು ಅಂತಂದ್ರೆ ಇದರಿಂದ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ ಆ ಪರಿಪಕ್ವತೆ ಬರಬೇಕು ಮನಸ್ಸಿಗೆ. ಆ ಒಂದು ವಿಚಾರ ತುಂಬಾ ಇದೆ, ಅದರಲ್ಲಿ ಹಂತ ಹಂತವಾಗಿ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಆ ಪರಿಪಕ್ವತೆ ತಂದ್ಕೊಳ್ತಾ ನಾವು ಮುಂದಕ್ಕೆ ಹೋದಾಗ ಸಂಪೂರ್ಣವಾಗಿ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಅದು ಯಾವ ಸಮಯದಲ್ಲಿ ಎಷ್ಟು ಪರಿಪಕ್ವತೆ ಶಿಷ್ಯನಿಗೆ ಬಂದಿದೆ, ಯಾವ ವಿಷಯವನ್ನು ಅವನಿಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಇಲ್ಲಿವರೆಗೆ ಏನಾಯಿತು, ಅವನು ಎಷ್ಟು ದೂರ ಬಂದಿದ್ದಾನೆ, ಪುನಃ ಮುಂದೆ ಎಷ್ಟು ವಿಷಯ ಹೇಳ್ಬೋದು, ಮುಂದಿನ ಹಂತದಲ್ಲಿ ಎಷ್ಟು ವಿಷಯವನ್ನು ಹೇಳ್ಬೋದು ಅನ್ನೋದೆಲ್ಲ ಅದು ಗುರುವಿಗೆ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿ ಆ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಒಂದು ಕ್ರಮ ಇದೆ. ಹಾಗಾಗಿ ಇಲ್ಲಿ ಹೇಳಿದ್ದೇನು ಅಂತಂದ್ರೆ ಭಗವಂತ ಹೇಳಿದ್ದು, ಹೋಗಿ ವಿನಮ್ರವಾಗಿ ನಮ್ಮ ವಿನಮ್ರ ಭಾವವನ್ನು ಗುರುವಿಗೆ ತಿಳಿಸಿ ನಮ್ಮ ಮನಸ್ಸಿನಲ್ಲಿರುವಂತಹ ಜಿಜ್ಞಾಸೆಯನ್ನು ಗುರುವಿಗೆ ತಿಳಿಸಿದಾಗ ತದನಂತರ ಅದಕ್ಕೆ ಉತ್ತರವನ್ನು ಹೇಗೆ ಕೊಡಬೇಕು, ಯಾವ ಕ್ರಮದಲ್ಲಿ ನಿಮಗೆ ವಿಚಾರಗಳನ್ನು ಉಪದೇಶ ಮಾಡಿದ್ರೆ ಶಿಷ್ಯನಿಗೆ ಅರ್ಥ ಆಗುತ್ತೆ ಅನ್ನೋದೆಲ್ಲ ಗುರುವಿಗೆ ಗೊತ್ತಿರುತ್ತೆ. ಅವರು ಆ ಕ್ರಮದಲ್ಲಿ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಕಾಲನೂ ಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯನೂ ಬೇಕು, ಅದೆಲ್ಲ ಬೇಕು. ಅದು ಸಹ ಅವರೇ ಬರುವ ಹಾಗೆ ಮಾಡ್ತಾರೆ. ಗುರುವೇ ನಿನಗೆ ಮಾರ್ಗದರ್ಶನ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ನಿನಗೆ ಅರ್ಥ ಆಗುವ ಹಾಗೆ ಮಾಡ್ತಾರೆ. ಅದಕ್ಕೆ ಅಲ್ಲಿವರೆಗೆ ಗುರು ಏನಾದರೂ ಒಂದು ಕೆಲಸಗಳನ್ನು ಹೇಳಿದಾಗ ಅದನ್ನು ಮಾಡಬೇಕು. ಅವರೇನು ಹೇಳ್ತಾರೆ ಅಂತಂದ್ರೆ ಆ ಯೋಗ್ಯತೆ ಬರುವ ತನಕ, ಆ ಸಾಮರ್ಥ್ಯ, ಒಂದು ವಿಷಯ ತಿಳ್ಕೊಂಡು ಅದರ ಮುಂದಿನ ಹಂತಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಸಮಯ ಬೇಕು. ಆ ಸಮಯದಲ್ಲಿ ಏನಾದರೂ ಅಪ್ಪಣೆ ಮಾಡಿದರೆ ಆ ಯಾವುದಾದ್ರೂ ಒಂದು ಕೆಲಸವನ್ನು ಅಪ್ಪಣೆ ಮಾಡಿದಾಗ ನಾವು ಆ ಕೆಲಸವನ್ನು ಮಾಡೋದೇ ಪರಿಪ್ರಶ್ನೆಯನ್ನ ಸೇವಯ. ಅದೇ ಮೂರನೇದನ್ನೇ ಸೇವಾ ಅಂತ ಹೇಳಿದ್ದಾರೆ. ಗುರು ಏನು ಅಪ್ಪಣೆ ಮಾಡ್ತಾರೋ, ನಮ್ಮ ಒಳ್ಳೇದಕ್ಕೆ ಏನು ಅಪ್ಪಣೆ ಮಾಡಿದ್ರು ಒಳ್ಳೇದಕ್ಕೆ ಅಪ್ಪಣೆ ಮಾಡ್ತಾರೆ. ಹಾಗಾಗಿ ಏನು ಅಪ್ಪಣೆ ಮಾಡ್ತಾರೋ ಅದನ್ನು ಮಾಡ್ತಾ ಇದ್ರೆ ಅಷ್ಟರೊಳಗೆ ಅದನ್ನು ಮಾಡ್ತಾ ಇರುವಾಗ ಆ ಒಂದು ಸಾಮರ್ಥ್ಯ, ಮುಂದಿನ ಹಂತಕ್ಕೆ ಹೋಗುವಂತಹ ಒಂದು ಸಾಮರ್ಥ್ಯವು, ಆ ಪರಿಪಕ್ವತೆಯೂ ಸಹ ಮನಸ್ಸಿಗೆ ಬರುತ್ತೆ. ಆ ಕೆಲಸವನ್ನು ಮಾಡ್ತಾ, ಹಿಂದೆ ಉಪದೇಶ ಮಾಡಿದ್ದನ್ನು ಮನಸ್ಸಿನಲ್ಲಿ ಮನನ ಮಾಡ್ತಾ ಈ ಕೆಲಸವನ್ನು ಅವರೇನು ಅಪ್ಪಣೆ ಮಾಡಿದ್ದಾರೆ ಒಳ್ಳೆ ಕೆಲಸವನ್ನು, ಆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರೆ ಆ ಸಾಮರ್ಥ್ಯ, ಪರಿಪಕ್ವತೆ ಅನ್ನೋದು ನಮಗೆ ಬರುತ್ತೆ. ತದ್ವಾರ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಗೀತೆಯಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಉಪದೇಶ ಮಾಡಿದ್ದ. ಹಾಗಾಗಿ ಅಂದ್ರೆ ಅಲ್ಲಿಗೆ ಆ ವಿನಮ್ರವಾಗಿ
ಗುರುವಿನ ವಿಷಯದಲ್ಲಿ ನಾವು ತುಂಬಾ ವಿನಮ್ರವಾಗಿದ್ದು ತತ್ವದರ್ಶಿಯಾಗಿದ್ದು. ಗುರು ಅಂತಂದ್ರೆ ಸುಮ್ಮನೆ ಗುರು ಅಂತ ಹೆಸರಿಟ್ಕೊಂಡವರಲ್ಲ, ಸರಿಯಾದಂತ. ಅದಕ್ಕೆ ಭಗವಂತ ಇಲ್ಲಿ ಹೇಳಿದ್ದು ಜ್ಞಾನಿನ ತತ್ವದರ್ಶಿನಃ, ಸರಿಯಾಗಿ ನಿಜವಾಗಲೂ ಆ ಒಂದು ತತ್ವವನ್ನ ತಿಳಿದಂಥವರಾಗಿ, ಯಾವ ಮಾರ್ಗದಲ್ಲಿ ಹೋದರೆ ನಮಗೆ ಒಳ್ಳೆಯದು ಅನ್ನೋದನ್ನು ತಿಳಿದವರಾಗಿ ಅದನ್ನು ನಮ್ಮ ಶ್ರೇಯಸ್ಸಿಗೋಸ್ಕರ ಉಪದೇಶ ಮಾಡ್ತಕ್ಕಂಥವ್ರು, ಅವರನ್ನ ನಾವು ಗುರುಗಳು ಎಂಬುದಾಗಿ ಹೇಳ್ತೀವಿ. ಹಾಗಾಗಿ ಆ ಒಂದು, ಯಾಕಂತಂದ್ರೆ ಒಂದು ಗುರುವಿನ ಸ್ಥಾನದಲ್ಲಿದ್ದು ಶಿಷ್ಯನಿಗೆ ಸರಿಯಾದಂತಹ ಮಾರ್ಗವನ್ನು ಉಪದೇಶ ಮಾಡಬೇಕು ಅಂತಂದ್ರೆ ಅದಕ್ಕೆ ವಿಶೇಷವಾದಂತಹ ಸಾಮರ್ಥ್ಯ ಇರಬೇಕು, ವಿಶೇಷವಾದಂತಹ ತಿಳುವಳಿಕೆ ಜ್ಞಾನ ಅನ್ನೋದಿರಬೇಕು, ವಿಶೇಷವಾದಂತಹ ಪಾಂಡಿತ್ಯ ಇರಬೇಕು, ವಿಶೇಷವಾದಂತಹ ಒಂದು ಸ್ವಭಾವ ಗುಣ ಇದೆಲ್ಲವೂ ಇರಬೇಕು. ಅದೆಲ್ಲವೂ ಇದ್ದಾವಾಗ ಮಾತ್ರವೇ ಆ ಒಂದು ಗುರುಸ್ಥಾನದಲ್ಲಿ ಇರಲಿಕ್ಕೆ ಒಂದು ಯೋಗ್ಯತೆ ಅನ್ನೋದು ಯಾರಾದರೂ ಒಬ್ಬ ವ್ಯಕ್ತಿಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಅದನ್ನ ನಾವು ನೋಡಿ ಅಂತಹ ಗುರುವಿನಿಂದ ನಾವು ಮಾರ್ಗದರ್ಶನವನ್ನ ವಿಶೇಷವಾಗಿ ಪಡ್ಕೊಂಡು, ಈಗ ಹೇಳಿದಂತೆ ನಮ್ಮ ಜಿಜ್ಞಾಸೆಯನ್ನು, ನಮ್ಮ ವಿನಮ್ರ ಭಾವವನ್ನು, ನಮ್ಮ ಜಿಜ್ಞಾಸೆಯನ್ನು ಅವರ ಮುಂದೆ ನಾವು ಪ್ರಕಟಗೊಳಿಸಿದಾಗ ನಮಗೇನು ಒಳ್ಳೆಯದು, ಯಾವ ಕೆಲಸವನ್ನು ಮಾಡಿದರೆ ನಮಗೆ ಒಳ್ಳೆಯದು, ಯಾವ ಮಾರ್ಗದಲ್ಲಿ ಹೋದರೆ ನಮಗೆ ಒಳ್ಳೆಯದು ಅನ್ನೋದನ್ನ ಆ ಸರಿಯಾದಂತಹ ಗುರು ನಮಗೆ ಉಪದೇಶ ಮಾಡ್ತಾರೆ. ಗುರು ಉಪದೇಶ ಮಾಡುವುದು ಅಂತಂದ್ರೆ ಏನು? ಆ ಗುರುವಿನ ಮುಖದಲ್ಲಿ ಭಗವಂತನೇ ಉಪದೇಶ ಮಾಡಿಸ್ತಾನೆ. ಆ ಗುರುವಿನ ಒಂದು ಸ್ಥಾನದಲ್ಲಿ ಭಗವಂತನೇ ಆ ಗುರುವಿನಿಂದ ಉಪದೇಶ ಮಾಡ್ತಾನೆ. ನಮಗೆ ಗುರು, ತಂದೆ, ತಾಯಿ ಇವರೆಲ್ಲರ ಹೆಸರಿನಲ್ಲಿ, ಇವರೆಲ್ಲರ ಒಂದು ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಲ್ಲೂ ಆ ಭಗವಂತನ ಒಂದು ಅಂಶ ಅನ್ನೋದು ಖಂಡಿತ ಅವರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಆಶೀರ್ವಾದಗಳನ್ನು ಪಡ್ಕೊಳ್ಳೋದು ಅಂತ ಮಾಡ್ತೀವಿ. ತಂದೆ ತಾಯಿಗಳಿಂದ ಆಶೀರ್ವಾದ ಪಡ್ಕೊಳ್ಳೋದು, ಗುರುವಿನಿಂದ ಆಶೀರ್ವಾದ ಪಡ್ಕೊಳ್ಳೋದು, ಹಿರಿಯರಿಂದ ಆಶೀರ್ವಾದ ಪಡ್ಕೊಳ್ಳೋದು. ಯಾಕೆ ಅಂತಂದ್ರೆ ಒಂದು ಆಶೀರ್ವಾದವನ್ನು ಮಾಡೋದ್ರ ಮೂಲಕ ನಮಗೆ ಒಳ್ಳೆಯದನ್ನು ಮಾಡುವಂತಹ ಒಂದು ಶಕ್ತಿ ಆ ಭಗವಂತನಿಗಿದೆ. ಆ ಭಗವಂತನ ಒಂದು ಸಂಕಲ್ಪದಿಂದ ಇವರಿಗೆ ಇಂತಹ ಒಂದು ಸ್ಥಾನ ಬಂದಿರುವುದರಿಂದ ಅವರನ್ನು ಅಂತಹ ಸ್ಥಾನದಲ್ಲಿ ಇಟ್ಟಂಥವನು ಸಹ ಭಗವಂತನೇ. ಹಾಗಾಗಿ ಅವರ ಮೂಲಕ ಭಗವಂತ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ಹಾಗಾಗಿ ಅವರ ಒಂದು ಆಶೀರ್ವಾದಗಳನ್ನು ಪಡ್ಕೊಂಡಾವಾಗಲೂ ನಮಗೆ ಒಳ್ಳೆಯದಾಗುವುದು. ಅದಕ್ಕೆ ನಾವು ಆ ಗುರುವಿನ ಬಗ್ಗೆ ಹೇಳುವ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಂಬ್ರಹ್ಮ ಎಂಬುದಾಗಿ ಹೇಳುವುದು ಅದಕ್ಕೋಸ್ಕರ. ಹಾಗಾಗಿ ಆ ಒಂದು ಸಾಮರ್ಥ್ಯ ಇರತಕ್ಕಂಥವರು ಆ ಒಂದು ಗುರುವಿನ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಈಗ ಹೇಳಿದ ಹಾಗೆ ಅದಕ್ಕೊಂದು ವಿಶೇಷವಂತಹ ಶಕ್ತಿ ಇರಬೇಕು, ಒಂದು ಸಾಮರ್ಥ್ಯ ಇರಬೇಕು, ಪಾಂಡಿತ್ಯ ಇರಬೇಕು, ಗುಣ ಅನ್ನೋದಿರಬೇಕು. ಇದೆಲ್ಲವೂ ಇದ್ದಾವಾಗ ಮಾತ್ರವೇ ಆ ಒಂದು ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥವರು ತುಂಬಾ ವಿರಳವಾಗಿರ್ತಾರೆ ಲೋಕದಲ್ಲಿ. ನಿಜವಾಗಲೂ ಅಂತಹ ಒಂದು ಸಾಮರ್ಥ್ಯ ಇರತಕ್ಕಂಥವರು ತುಂಬಾ ವಿರಳವಾಗಿರ್ತಾರೆ. ಸುಮ್ಮನೆ ಅದನ್ನ ಹೆಸರಿಟ್ಟುಕೊಂಡಿರ್ತಕ್ಕಂಥವ್ರು ಎಲ್ಲರ ಕಡೆನೂ ಇರ್ತಾರೆ, ಎಲ್ಲ ಕಡೆನೂ ಸಿಗ್ತಾ ಇರ್ತಾರೆ ಅಂತಂತ ಹೇಳ್ತಿರ್ತಾರೆ. ಅರ್ಥ ಏನೋ ಅವ್ರು ಇಷ್ಟ ಬಂದಿದ್ದನ್ನೇನೇನೋ ಹೇಳ್ತಾ ಇರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಅಂದ್ರೆ ಒಂದು ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ತುಂಬಾ ದೊಡ್ಡ ಪಂಡಿತರಾಗಿರ್ತಕ್ಕಂಥವ್ರು ಏನ್ ಮಾತುಗಳನ್ನ ಆಡ್ತಾರೋ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಒಂದು ಪರಿಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ತುಂಬಾ ಪಂಡಿತರಾಗಿರ್ತಕ್ಕಂಥವ್ರು ಹೇಳಿದ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತಿದೆ. ಅದು ನಮಗೆ ಅರ್ಥ ಆಗುವುದಿಲ್ಲ. ಯಾಕಂದ್ರೆ ಅವರ ಹೇಳುವಂತಹ ವಿಚಾರ ತುಂಬಾ ಉತ್ಕೃಷ್ಟವಾದದ್ದು. ಹಾಗಾಗಿ ಅವರು ಹೇಳುವಂತಹದ್ದು ನಮಗೆ ಅರ್ಥ ಆಗುವುದಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಅಂದ್ರೆ ಪಂಡಿತರಾಗಿರ್ತಕ್ಕಂಥವ್ರು, ಪಾಂಡಿತ್ಯ ಇರತಕ್ಕಂಥವ್ರು ಹೇಳುವಂತಹ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ ಒಂದು ಕಾಲ ಇತ್ತು. ಅದು ಅರ್ಥ ಆಗುವುದಿಲ್ಲ ಅಂತಿತ್ತು. ಈಗ ಏನಾಗಿದೆ ಅಂದ್ರೆ ಅದು ಉಲ್ಟಾ ಆಗಿದೆ. ಏನು ಅಂತಂದ್ರೆ ಅರ್ಥ ಆಗದೆ ಇರುವಂತಹ ಮಾತುಗಳನ್ನ ಆಡೋರೆಲ್ಲ ಪಂಡಿತರು ಅನ್ನುವಂಥ ಪರಿಸ್ಥಿತಿ ಲೋಕದಲ್ಲಿ ಬಂದಿದೆ. ಏನು ಅರ್ಥ ಆಗದೆ ಇರುವ ಹಾಗೆ ಒಂದು 4-5 ಮಾತುಗಳು ಹೇಳ್ಬಿಟ್ರೆ ಇವರು ಬಹಳ ದೊಡ್ಡ ಪಂಡಿತರು ಅಂತ ಕಾಣುತ್ತೆ. ಅವ್ರು ಹೇಳಿದ್ದೇನು ನಮ್ಗೆ ಅರ್ಥವೇ ಆಗಿಲ್ಲ. ಅಂದ್ರೆ ಅರ್ಥವೇ ಆಗಿಲ್ಲ ಅಂತಂದ್ರೆ ಅಷ್ಟು ಆ ಒಂದು ದೊಡ್ಡ ಲೆವೆಲಲ್ಲಿ ಮಾತಾಡ್ತಿದ್ದಾರೆ ಅವರು. ಹಾಗಾಗಿ ಅವ್ರು ಬಹಳ ದೊಡ್ಡ ಪಂಡಿತರು ಅನ್ಸುತ್ತೆ ಅಂತ ಹೇಳಿ ಆ ತರ ಆಗ್ಬಿಟ್ಟಿದೆ. ಆದ್ರೆ ವಾಸ್ತವವಾಗಿ ಹಾಗಲ್ಲ ಇರುವುದು. ಹಾಗಾಗಿ ಆ ಒಂದು ಅಂತಹ ಒಂದು ಸಾಮರ್ಥ್ಯ ಇರತಕ್ಕಂತಹ ಗುರುಗಳು ತುಂಬಾ ವಿರಳವಾಗಿರ್ತಾರೆ. ಆವಾಗ ನಾವೇನ್ ಮಾಡಬೇಕು ಅಂತಂದ್ರೆ ಅವರನ್ನು ಹುಡ್ಕೊಂಡು ಹೋಗ್ಬೇಕು. ಕೆಲವರು ಹೇಳ್ತಾರೆ ನಮಗೆಲ್ಲ ಹೆಂಗ್ ಗೊತ್ತಾಗುತ್ತೆ, ನಾವೆಲ್ಲ ಹೆಂಗ್ ತಿಳ್ಕೊಳ್ಳುವುದು, ಯಾರಿಗ ಆ ಸಾಮರ್ಥ್ಯ ಉಂಟು ಯಾರಿಗದಿಲ್ಲ ಅನ್ನೋದನ್ನ ನಾವು ಹೆಂಗ್ ತಿಳ್ಕೊಳ್ಳುವುದು, ಏನ್ ಮಾಡುವುದು ಅಂತ ಕೆಲವರು ಕೇಳ್ತಿರ್ತಾರೆ. ತುಂಬಾ ಜನ ನಮ್ಮ ಹತ್ರ ಕೇಳ್ತಾರೆ. ಆಗ ನಾನು ಅವ್ರಿಗೆ ಹೇಳುವುದೇನು ಅಂತಂದ್ರೆ, ಅಲ್ಲಪ್ಪ ಈಗ ಮಕ್ಕಳಿದ್ದಾರೆ, ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸ್ತೀರಿ, ವಿದೇಶಕ್ಕೆಲ್ಲೋ ಕಳಿಸ್ತಾ ಇದ್ದೀರಿ, ಯೂನಿವರ್ಸಿಟಿ ಕಾಲೇಜು ಯೂನಿವರ್ಸಿಟಿ ಅಂತ ಹೇಳ್ಕೊಂಡು ಎಲ್ಲೆಲ್ಲಿಗೋ ಕಳಿಸ್ತಾ ಇದ್ದೀರಿ. ಅದೆಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಜಾಗಕ್ಕೆ ಮಕ್ಕಳನ್ನು ಕಳಿಸ್ತಾ ಇದ್ದೀರಿ. ಯಾಕೆ ಕಳಿಸೋದು? ಯಾಕೆ ನಿಮ್ಮ ಮನೇಲಿ ನಿಮ್ಮ ಊರಿನಲ್ಲಿ ಕಾಲೇಜುಗಳಿಲ್ವಾ? ನಿಮ್ಮ ಊರಿನಲ್ಲಿ ವಿಶ್ವವಿದ್ಯಾಲಯಗಳಿಲ್ವಾ? ನಿಮ್ಮ ಈ ರಾಜ್ಯದಲ್ಲಿಲ್ವಾ ಬೇರೆ ಕಡೆ? ಇಲ್ಲ, ಇಲ್ಲೆಲ್ಲೂ ಆಗಬಾರ್ದು, ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಕಳಿಸ್ತಾ ಇದ್ದೀರಿ. ಯಾಕೆ ಕಳಿಸೋದು?
ಹಾಗಂತ ಹೇಳಿ ಅಲ್ಲಿ ಕಳಿಸುವುದು ಅಂತಂದ್ರೆ ಸಾಧಾರಣವಾದಂತಹ ವಿಷಯ ಅಲ್ಲ. ನಮ್ಮೂರು, ನಮ್ಮ ದೇಶ, ನಮ್ಮ ರಾಜ್ಯ ಅಂದ್ರೆ ನಮಗೆ ಗೊತ್ತಾಗುತ್ತೆ. ಹತ್ರದಲ್ಲಿರ್ತಾರೆ, ಯಾವಾಗ ಬೇಕಾದ್ರೂ ಹೋಗಿ ಬರ್ಬೋದು, ಎಲ್ಲ ಇರುತ್ತೆ. ಅಲ್ಲೇ ಅಂತಂದ್ರೆ ಅಲ್ಲಿಗೆ ಹೋಗಿ ಬರುವುದು ಅಂತಂದ್ರೆ ಸಾಮಾನ್ಯವಾದ ವಿಷಯ ಅಲ್ಲ. ಒಂದ್ಸಲಿ ಹೋಗಿ ಬರುವುದು ತುಂಬಾ ಕಷ್ಟ, ಅದರೊಳಗೂ ತುಂಬಾ ಖರ್ಚು ಇತ್ಯಾದಿಗಳೆಲ್ಲ ಇರುತ್ತೆ. ಅಷ್ಟು ದೂರ ಕಳಿಸ್ಬೇಕು, ಹೊಸ ವಾತಾವರಣ, ಹೊಸ ಜನಗಳು ಎಲ್ಲ ಹೊಸದಾಗಿರುತ್ತೆ. ಅದೆಲ್ಲ ಇದ್ರೂ ಸಹ ಇಲ್ಲ, ನಮ್ಮ ಮಕ್ಕಳಲ್ಲಿಗೆ ಹೋಗ್ಬೇಕು, ಅಲ್ಲೇ ಅಧ್ಯಯನ ಮಾಡಬೇಕು, ಬರಬೇಕು. ಇಲ್ಲೂ ಇದೆ, ಇಲ್ಲೂ ಶಾಲೆ ಇದೆ, ಇಲ್ಲೂ ಕಾಲೇಜ್ ಇದೆ, ಇಲ್ಲೂ ವಿಶ್ವವಿದ್ಯಾಲಯ ಇದೆ, ಎಲ್ಲ ಇದೆ. ಆದ್ರೆ ಇಲ್ಲೆಲ್ಲೂ ಆಗಲ್ಲ, ಅಲ್ಲಿಗೆ ಹೋಗ್ಬೇಕು. ಅದೇ ಹೆಸರು, ಇಲ್ಲಿರುವಂತಹದ್ದು ವಿಶ್ವವಿದ್ಯಾಲಯ, ಅಲ್ಲಿರುವಂತಹದ್ದು ವಿಶ್ವವಿದ್ಯಾಲಯ. ಇಲ್ಲೂ ಪಾಠ ಮಾಡ್ತಿದ್ದಾರೆ, ಅಲ್ಲೂ ಪಾಠ ಮಾಡ್ತಿದ್ದಾರೆ, ಇಲ್ಲೂ ವಿದ್ಯಾರ್ಥಿಗಳಿದ್ದಾರೆ, ಅಲ್ಲೂ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲ, ಆದ್ರೂ ನಮ್ಮ ಮಕ್ಕಳು ಅಲ್ಲಿಗೆ ಹೋಗ್ಬೇಕು. ಇಷ್ಟೆಲ್ಲ ಕಷ್ಟಗಳನ್ನು ಬೇಕಾದ್ರೂ ಸಹಿಸ್ಕೊಳ್ತೀವಿ ನಾವು, ಅಲ್ಲಿಗೆ ಹೋಗ್ಬೇಕು. ಅಲ್ಲ, ಇವತ್ತಿನ ತನಕ ಮಕ್ಕಳನ್ನು ಬಿಟ್ಟು ಇದ್ದಿದ್ದೇ ಇಲ್ಲ, ಯಾವಾಗ್ಲೂ ಮನೆಯಲ್ಲೇ ಇರ್ತಾ ಇದ್ರು ಮಕ್ಕಳು. ಅಷ್ಟು ದೂರ ಹೆಂಗ್ ಕಳಿಸ್ತೀರಿ? ಅಲ್ಲಿ ಕಳಿಸ್ಬಿಟ್ರೆ 2 ವರ್ಷ, 4 ವರ್ಷ, 5 ವರ್ಷ ಎಲ್ಲ ಬಿಟ್ಟಿರ್ಬೇಕಾಗುತ್ತಲ್ಲ, ಅಷ್ಟು ವರ್ಷ ಆದರೂ ಪರವಾಗಿಲ್ಲ, ಅಲ್ಲಿಗೆ ಕಳಿಸ್ಬೇಕು. ಯಾಕೆ ಇಷ್ಟೆಲ್ಲ ಅದರ ಮೇಲೆ ಆಗ್ರಹ? ಅಲ್ಲಿಗೆ ಹೋಗ್ಬೇಕು ಅನ್ನುವಂಥ ಆಗ್ರಹ, ಅಭಿನಿವೇಶ ಯಾಕೆ ಅಂತಂದ್ರೆ ಅಲ್ಲಾದ್ರೆ ಚೆನ್ನಾಗಿದೆ ಅಂತ. ಅದು ಒಳ್ಳೆ ರೀತಿಯಾಗಿದೆ, ಅಲ್ಲಿ ಉತ್ತಮವಾದಂತಹ ಉತ್ತಮ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಅಲ್ಲಿ ಸಿಗುತ್ತೆ. ಅಂದ್ರೆ ಇವನು ಯಾವ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಅನ್ಕೊಂಡಿದ್ದಾನೋ ಅದಕ್ಕೆ ಇರುವಂತಹ ವಿದ್ಯಾಲಯಗಳು ಇತ್ಯಾದಿಗಳಲ್ಲಿ ಅದು ದೊಡ್ಡದು, ಅದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಅದು ಹೇಗಪ್ಪ ಅಷ್ಟು ದೂರದಲ್ಲಿರುವಂತಹದ್ದು ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು? ಅದೇನೋ ಚಿಕ್ಕ ವಯಸ್ಸಿಂದ ನೀವು ಅಲ್ಲೇ ಇದ್ದು ಬಂದವ್ರ ತರ ಮಾತಾಡ್ತಿದ್ದೀರಿ. ಅಲ್ಲೇ ಇದ್ದು ಬಂದಿದ್ದೀರಾ ನೀವು? ಅಲ್ಲೇ ಇದ್ದೆಲ್ಲ ನೋಡ್ಕೊಂಡು ಬಂದಿದ್ದೀರಾ? ಅದು ಯಾವುದು ಅಂತ ಹೇಳಿ ಅಲ್ಲೇ ಇದ್ದು ಎಲ್ಲ ನೋಡ್ಕೊಂಡು ಇದು ತುಂಬಾ ಒಳ್ಳೇದು ಅಂತ ತೀರ್ಮಾನ ಮಾಡಿದ್ದೀರಾ? ನೀವು ಅಲ್ಲಿವರೆಗೂ ಹೋಗಿದ್ದೇ ಇಲ್ಲಲ್ವಾ ಯಾವತ್ತು? ಹೆಂಗ್ ಗೊತ್ತಾಯ್ತು ನಿಮಗೆ ಅಂತಂದ್ರೆ, ಯಾರು ಅದನ್ನು ನೋಡಿದವರಾಗಿದ್ದಾರೋ, ಯಾರು ಪ್ರಾಮಾಣಿಕರಾಗಿದ್ದಾರೋ ಅಂಥವರು ನಮಗೆ ಹೇಳಿದ್ದಾರೆ. ಪ್ರಾಮಾಣಿಕರು ಅಂತ ಯಾರಿದ್ದಾರೋ ಲೋಕದಲ್ಲಿ ಅಂಥವರು ನಮಗೆ ಇದನ್ನು ತಿಳಿಸಿದ್ದಾರೆ. ನೋಡಿ, ಅದು ತುಂಬಾ ಒಳ್ಳೆಯದು, ಅಲ್ಲಿಗೆ ಹೋದ್ರೆ ಉತ್ತಮ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಅವರಿಗೆ ಸಿಗುತ್ತೆ, ಅದರಿಂದ ಮುಂದೆ ಜೀವನದಲ್ಲಿ ತುಂಬಾ ಅವರಿಗೆ ಒಳ್ಳೆಯದಾಗುತ್ತೆ, ತುಂಬಾ ಅವಕಾಶಗಳು ಇದೆಲ್ಲವೂ ಸಹ ಜೀವನದಲ್ಲಿ ಸಿಗುತ್ತೆ ಅನ್ನೋದನ್ನ ಅದನ್ನು ನೋಡಿದವರು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಅಂಥವರನ್ನು ವಿಚಾರಿಸಿ ಅವರ ಮೂಲಕ ನಾವು ಇದನ್ನು ತಿಳ್ಕೊಂಡು ಎಷ್ಟೆಲ್ಲ ಕಷ್ಟಗಳಿದ್ರೂ ಅದೆಲ್ಲ ಸಹಿಸಿಕೊಂಡು ಮಕ್ಕಳನ್ನು ಅಷ್ಟು ದೂರ ಕಳಿಸೋದು. ಅಷ್ಟೆಲ್ಲ ಕಳಿಸಿ ಅಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದ ಮೇಲೆ ಆ ವಿದ್ಯಾಭ್ಯಾಸದ ಒಂದು ಪ್ರಯೋಜನ ಎಲ್ಲಿವರೆಗೆ ಸಿಗ್ತಾ ಇದೆ ಮಕ್ಕಳಿಗೆ ಅಂತಂದ್ರೆ ಈ ಜನ್ಮದವರೆಗೆ ಮಾತ್ರ ಸಿಗುತ್ತೆ. ಈ ಜನ್ಮದಲ್ಲಿ ಡಾಕ್ಟರ್ ಆಗಿದ್ದಾನೆ, ಆಮೇಲೆ ಈ ಜನ್ಮದಲ್ಲಿ ಮಾತ್ರವೇ ವೈದ್ಯ ಚಿಕಿತ್ಸೆ ಕೊಡ್ಲಿಕ್ಕಾಗುತ್ತೆ. ಈ ಜನ್ಮದಲ್ಲಿ ಡಾಕ್ಟರ್ ಆಗಿ ಮುಂದಿನ ಜನ್ಮದಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕಾಗೋದಿಲ್ಲ. ಅಥವಾ ಈ ಜನ್ಮದಲ್ಲಿ ಆರ್ಕಿಟೆಕ್ಟ್ ಆಗಿದ್ದಾನೆ, ಮುಂದಿನ ಜನ್ಮದಲ್ಲಿ ಕಟ್ಟಡ ಕಟ್ತೀನಿ ಅಂತಂದ್ರೆ ಅದಾಗುವುದಿಲ್ಲ. ಈ ಜನ್ಮದಲ್ಲಿ ಪೊಲೀಸ್ ಆಗಿದ್ದಾನೆ, ಮುಂದಿನ ಜನ್ಮದಲ್ಲಿ ಕಳ್ಳರನ್ನು ಹಿಡಿತೀನಿ ಅಂತಂದ್ರೆ ಅದು ಸಾಕಾಗುವುದಿಲ್ಲ, ಅದಾಗುವುದಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿದಂತಹ ಒಂದು ವಿದ್ಯೆಯ ಒಂದು ಫಲ ಈ ಜನ್ಮಕ್ಕೆ ಮುಗಿದೋದು. ಈ ಜನ್ಮದಲ್ಲಿ ಚೆನ್ನಾಗೇ ಸಿಗ್ತಾ ಇದೆ ಅದರ ಫಲ, ಅದರಲ್ಲೂ ಸಂದೇಹ ಇಲ್ಲ. ಒಳ್ಳೆ ಸ್ಥಾನದ ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ತುಂಬಾ ಜನರಿಗೆ ಕೆಲಸ ಕೊಡಿಸ್ತಿದ್ದಾನೆ, ತುಂಬಾ ಜನರಿಗೆ ಉಪಯೋಗ ಆಗ್ತಾ ಇದೆ, ಉಪಕಾರ ಮಾಡ್ತಾ ಇದ್ದಾನೆ, ಅದೆಲ್ಲ ಉಂಟು. ಆದ್ರೆ ಎಷ್ಟೇ ಇದ್ರೂ ಅದು ಈ ಜನ್ಮಕ್ಕೆ ಮಾತ್ರ ಪರಿಮಿತ, ಮುಂದಿನ ಜನ್ಮಕ್ಕಲ್ಲ. ಆದರೆ ಅಂದ್ರೆ ಈ ಜನ್ಮಕ್ಕೆ ಮಾತ್ರವೇ ಸೀಮಿತವಾದಂತಹ ಒಂದು ಪ್ರಯೋಜನವನ್ನು ಕೊಡುವಂತಹ ಒಂದು ವಿದ್ಯೆಯು ನಮ್ಮ ಮಕ್ಕಳಿಗೆ ಸಿಗಬೇಕಾದ್ರೆ ಅದರಲ್ಲಿ ನಾವು ಎಷ್ಟು ವಿಚಾರ ಮಾಡ್ತಿದ್ದೀವಿ, ಎಷ್ಟೆಲ್ಲ ವಿಚಾರ ಮಾಡಿ ಇಷ್ಟೆಲ್ಲ ಆದ್ರೂ ಪರವಾಗಿಲ್ಲ, ಕಷ್ಟಗಳಿದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಸಹಿಸಿಕೊಂಡು ಎಲ್ಲ ಮಾಡ್ತೀವಿ ಅಂತ ಅದಕ್ಕೆ ತಯಾರಾಗಿ ಇರುವಾಗ ಗುರು ನಮಗೆ ಉಪದೇಶ ಮಾಡುವಂತಹ ವಿದ್ಯೆ ಅನ್ನುವುದೇನಿದೆಯೋ ಆ ವಿದ್ಯೆ ಅನ್ನುವುದು ಅತ್ಯಂತ ಶ್ರೇಷ್ಠವಾದದ್ದು. ಆ ಒಂದು ವಿದ್ಯೆಯ ಒಂದು ಫಲ ಬರೀ ಈ ಜನ್ಮಕ್ಕೆ ಮುಗಿಯುವುದಿಲ್ಲ. ಈ ಲೌಕಿಕವಾದ ವಿದ್ಯೆಯ ಒಂದು ಫಲ ಈ ಜನ್ಮಕ್ಕೆ ಮುಗಿದೋಯ್ತು ಅಷ್ಟೇ. ಆದರೆ ಆ ಗುರು ನಮಗೆ ತೋರಿಸುವ ಉಪದೇಶ ಮಾಡುವಂತಹ ಒಂದು ವಿದ್ಯೆ, ಆ ಪಾರಮಾರ್ಥಿಕವಾದಂತಹ ಒಂದು ವಿದ್ಯೆ ಏನಿದೆಯೋ ಅಥವಾ ಅದನ್ನು ಪಡೀಲಿಕ್ಕೆ ಬೇಕಾದಂತಹ ಒಂದು ಸಾಧನಾ ಮಾರ್ಗ ಏನಿದೆಯೋ ಅದರ ಒಂದು ಪ್ರಕ್ರಿಯೆ, ಅದರ ಒಂದು ಪ್ರಯೋಜನ ಈ ಜನ್ಮಕ್ಕೆ ಮುಗಿಯುವಂತಹದ್ದಲ್ಲ. ಈ ಜನ್ಮ, ಮುಂದಿನ ಜನ್ಮ, ಹೀಗೆ ಕೆಲವು ಜನ್ಮಗಳಲ್ಲೇ ಅದನ್ನು ಸಾಧನೆ ಮಾಡಿ ಅದರಿಂದ ನಾವು ಶಾಶ್ವತವಾದಂತಹ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಬಹುದಾಗಿದೆ. ಮತ್ತು ಶಾಶ್ವತವಾದಂತಹ ಒಂದು ಪ್ರಯೋಜನ, ಇದರಿಂದ ನಮಗೆ ಸಿಗುವಂತಹ ಒಂದು ಪ್ರಯೋಜನ ಶಾಶ್ವತವಾದಂತಹ ಪ್ರಯೋಜನ. ಒಬ್ಬ ಮನುಷ್ಯ ಇವತ್ತಿನ ದಿವಸ ಈ ಜನ್ಮದಲ್ಲಿ ಯಾವುದೋ ವಿದ್ಯಾಭ್ಯಾಸ ಮಾಡಿ ಬಂದಿದ್ದಾನೆ, ಪುನಃ ಮುಂದಿನ ಜನ್ಮದಲ್ಲಿ ಈ ವಿದ್ಯಾಭ್ಯಾಸ ಇಲ್ಲ, ಪುನಃ ಮುಂದಿನ ಜನ್ಮದಲ್ಲಿ ಇನ್ನೊಂದು ಯಾವುದೋ ಪುನಃ ಅದೇ ತರ ಈ ಜನ್ಮದಲ್ಲಿ ಎಷ್ಟು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದಾನೆ ಅದೇ ತರ ಮುಂದಿನ ಜನ್ಮದಲ್ಲಿ ಮಾಡಲೇಬೇಕು. ಆದರೆ ಇದು ಹಾಗಲ್ಲ. ಈ ಮಾರ್ಗದಲ್ಲಿ ನಾವು ಎಷ್ಟು ದೂರ ಮುಂದಕ್ಕೆ ಹೋಗ್ತೀವೋ ಅದು ಒಂದಿಷ್ಟು ಇದರಿಂದ ಪ್ರಯೋಜನವನ್ನು ನಾವು ಈ ಜನ್ಮದಲ್ಲಿ ಪಡ್ಕೊಳ್ತೀವಿ. ಅದರ ಮುಂದಿನ ಜನ್ಮದಲ್ಲಿ, ಅದನ್ನೇ ಗೀತೆಯಲ್ಲಿ ಭಗವಂತ ಹೇಳಿದ್ದು, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಅನೇಕ ಜನ್ಮ ಸಂಸಿದ್ಧ ಸ್ತತೋ ಯಾತಿ ಪರಾಂಗತಿಂ ಎಂಬುದಾಗಿ ಭಗವಂತ ಹೇಳ್ತಾನೆ.
ಅಂದ್ರೆ ಏನು, ಒಂದೊಂದು ಜನ್ಮದಲ್ಲೂ ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡು ಸ್ವಲ್ಪ ಸ್ವಲ್ಪ, ಯಾಕಂದ್ರೆ ಸಂಪೂರ್ಣವಾಗಿ 24 ಗಂಟೆ ಇದನ್ನೇ ಮಾಡೋಕ್ಕಾಗೋದಿಲ್ಲ. ಬೇರೆ ಕೆಲಸಗಳು, ವ್ಯವಹಾರಗಳು, ಜವಾಬ್ದಾರಿಗಳು ಅದೆಲ್ಲ ಎಲ್ಲ ಮನುಷ್ಯರಿಗೂ ಇದ್ದೇ ಇದೆ. ಹಾಗೆ ಸಂಪೂರ್ಣವಾಗಿ ಬರೀ ಸಾಧನೆಯೇ ಮಾಡ್ಕೊಂಡಿರುವುದು ಅಂತಂದ್ರೆ ಅದು ಎಲ್ರಿಗೂ ಸಾಧ್ಯ ಆಗುವುದಿಲ್ಲ. ಲೌಕಿಕ ಪ್ರಪಂಚದಲ್ಲಿರ್ಬೇಕಾದ್ರೆ ಬೇರೆ ಬೇರೆ ಜವಾಬ್ದಾರಿಗಳು, ವ್ಯವಹಾರಗಳು ಅದೆಲ್ಲ ಮಾಡಲೇಬೇಕು, ಅದು ನಾವೇ ಮಾಡಬೇಕಾದ್ದು. ಅದರಿಂದ ಅದಕ್ಕೆ ಒಂದಿಷ್ಟು ಸಮಯವನ್ನು ಅನಿವಾರ್ಯವಾಗಿ ಕೊಡಲೇಬೇಕು. ಅದಲ್ಲದೆ ಬೇರೆ ಸಮಯದಲ್ಲಿ ಈ ಒಂದು ಇದಕ್ಕಾಗಿ ನಮಗೆ ಯಾವ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಹೇಳಿದ್ದಾರೋ, ಯಾವ ಆಚರಣೆಗಳನ್ನು, ಯಾವ ಅನುಷ್ಠಾನಾದಿಗಳನ್ನು ಮಾಡಕ್ಕೆ ಹೇಳಿದ್ದಾರೋ ಅದನ್ನು ನಾವು ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಸಮಯ ಇಟ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಒಂದರಲ್ಲೇ ಪೂರ್ತಿ ಮುಗಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆವಾಗ ಏನಾಗುತ್ತೆ ಅಂತಂದ್ರೆ ಒಂದಿಷ್ಟು ಆಚರಣೆ ಮಾಡಿ ಒಂದಿಷ್ಟು ಸಂಸ್ಕಾರವನ್ನು ಪಡ್ಕೊಂಡು ಪುನಃ ಮುಂದಿನ ಜನ್ಮದಲ್ಲಿ ಅದೇ ಸಂಸ್ಕಾರವನ್ನ ಮುಂದುವರಿಸ್ಕೊಂಡು ಹೋಗಿ ಆ ಥರದ್ದೇ ಜನ್ಮವನ್ನು ಭಗವಂತ ಅದನ್ನು ಹೇಳ್ತಾನೆ. ಪುನಃ ಈ ಜನ್ಮದಲ್ಲಿ ಎಷ್ಟು ಸಾಧನೆ ಮಾಡ್ತಾನೋ ಮುಂದಿನ ಜನ್ಮದಲ್ಲಿ ಅದೇ ಜನ್ಮವನ್ನೇ ನಾನು ಕೊಡ್ತೀನಿ. ಅಂದ್ರೆ ಈ ಸಾಧನೆ ಇಲ್ಲಿ ತನಕ ಏನಾಗಿದೆಯೋ ಅದು ಹಾಗೆ ಇರುತ್ತೆ, ಅದು ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಮುಂದಿನ ಜನ್ಮದಲ್ಲಿ ಪುನಃ ಅವನಿಗೆ ಕೊಟ್ಟು ಬಿಡ್ತೀನಿ. ಅಲ್ಲಿಂದ ಅವನು ಮುಂದುವರಿಸ್ತಾನೆ. ಹಾಗೆ ಮುಂದುವರಿಸಿದಾಗ ಆ ಒಂದು ಫಲ ಅನ್ನೋದು ಅವನಿಗೆ ಪ್ರಾಪ್ತವಾಗುತ್ತೆ. ಹಾಗಾಗಿ ಅಲ್ಲಿಗೆ ಏನಾಯ್ತು, ಈಗ ಲೌಕಿಕವಾಗಿ ಆ ಜನ್ಮಕ್ಕೆ ಸೀಮಿತವಾದಂತಹ ಒಂದು ಫಲ ಯಾವ ವಿದ್ಯೆಗಿದೆಯೋ ಅಂತಹ ವಿದ್ಯಾಭ್ಯಾಸದ ವಿಷಯದಲ್ಲಿ ನಾವು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ಇದು ಶಾಶ್ವತವಾದಂತಹ ಒಂದು ಪ್ರಯೋಜನವನ್ನ ನಮಗೆ ಕೊಡುವಂತಹ ಈ ಧರ್ಮ ಮಾರ್ಗ ಏನಿದೆಯೋ, ಈ ತತ್ವದ ಒಂದು ಮಾರ್ಗ ಏನಿದೆಯೋ ಅದನ್ನ ನಮಗೆ ಉಪದೇಶ ಮಾಡುವಂತಹ ಒಬ್ಬ ಗುರುವನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು, ಅವರನ್ನು ಆಶ್ರಯಿಸಬೇಕು ಅಂತಂದ್ರೆ ಎಷ್ಟು ವಿಚಾರ ಮಾಡಿರಬೇಕು, ಎಷ್ಟು ಸಾವಧಾನವಾಗಿ ನಾವು ಗುರುವಿನ ಬಗ್ಗೆ ತಿಳ್ಕೊಂಡು ಸರಿಯಾದಂತಹ ಗುರುವನ್ನು ಆಶ್ರಯಿಸಬೇಕು ಅನ್ನುವುದನ್ನ ಪ್ರತ್ಯೇಕವಾಗಿ ಹೇಳುವುದೇ ಬೇಡ. ಆದ್ದರಿಂದ ಆ ರೀತಿಯಾಗಿ ಸರಿಯಾದಂತಹ ಗುರುವನ್ನ ಆಶ್ರಯಿಸಿ ಸರಿಯಾದಂತಹ ವ್ಯಕ್ತಿಗಳಿಂದ ತಿಳಿದುಕೊಂಡು, ಪ್ರಾಮಾಣಿಕರಾಗಿರತಕ್ಕಂತಹ ವ್ಯಕ್ತಿಗಳಿಂದ ತಿಳ್ಕೊಂಡು ಯಾರು ಸರಿಯಾದಂತಹ ಗುರುಗಳು, ಆ ಸಾಮರ್ಥ್ಯ ಇರತಕ್ಕಂತಹ ಗುರುಗಳು ಯಾರು ಅನ್ನುವುದನ್ನ ನಾವು ವಿಶೇಷವಾಗಿ ತಿಳಿದುಕೊಂಡು ತನ್ಮೂಲಕ ಅಂತಹ ಗುರುವನ್ನು ಆಶ್ರಯಿಸಿ ಅವರಿಂದ ನಾವು ಮಾರ್ಗದರ್ಶನವನ್ನು ಪಡ್ಕೊಂಡು ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅವರು ತೋರಿಸಿದಂತಹ ಮಾರ್ಗದಲ್ಲಿ ಹೋಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನ ಎಲ್ಲರೂ ಸಹ ತಿಳ್ಕೊಳ್ಳಬೇಕು. ಹಾಗಾಗಿ ಅಂತಹ ಗುರುವನ್ನು ಆಶ್ರಯಿಸಿ, ಅದಕ್ಕೆ ಗೀತೆಯಲ್ಲೂ ಭಗವಂತ ಹೇಳಿದ್ದು ಅಂತಹ ತತ್ವದರ್ಶಿಯಾಗಿರ್ತಕ್ಕಂತಹ ಗುರುವನ್ನು ನೀನು ಆಶ್ರಯಿಸಬೇಕು. ತತ್ವದರ್ಶಿಯಾಗಿರ್ತಕ್ಕಂತಹ ಗುರು ಗೊತ್ತಿದೆ ಯಾವ ರೀತಿಯಾಗಿ ನೀನು ನಿನ್ನನ್ನು ಮುಂದೆ ಕರ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಿದೆ. ಆ ಕ್ರಮದಲ್ಲಿ ನೀನು ಹೋಗಬೇಕು, ಹೋಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಗೀತೆಯಲ್ಲಿ ಭಗವಂತ ಹೇಳಿದ್ದು. ಆದ್ದರಿಂದ ಈ ಒಂದು ಜೀವನದಲ್ಲಿ ಆ ಸರಿಯಾದಂತಹ ಮಾರ್ಗದಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸಲಿಕ್ಕೋಸ್ಕರ ಖಂಡಿತವಾಗಿಯೂ ಆ ಗುರುವಿನ ಒಂದು ಅನುಗ್ರಹ, ಗುರುವಿನ ಒಂದು ಮಾರ್ಗದರ್ಶನ ಅನ್ನುವುದು ಶಿಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ನಮ್ಮ ಒಂದು ಈ ಸನಾತನ ಧರ್ಮದ ಪರಂಪರೆಯಲ್ಲಿ ಅನಾದಿ ಕಾಲದಿಂದ ಗುರು ಪರಂಪರೆ ಅನ್ನುವುದಿದೆ. ಆ ಪರಂಪರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ನಾವು ಪ್ರಸಿದ್ಧವಾಗಿ ಹೇಳುವಂತಹ ಶ್ಲೋಕ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಅಂತ ಹೇಳ್ತೀವಿ. ಅಂದ್ರೆ ಇದರ ಪ್ರಾರಂಭ ಸ್ಥಾನ ಯಾವುದು ಅಂತಂದ್ರೆ ಆ ಭಗವಂತ. ಅದೇ ಸದಾಶಿವ ಅಂತ ಹೇಳ್ತೀವೋ ನಾರಾಯಣ ಅಂತ ಹೇಳ್ತೀವೋ ಅದು ಎಲ್ಲ ಒಂದೇ. ಸದಾಶಿವ ಅಂದ್ರು ನಾರಾಯಣ ಅಂದ್ರು ಅವರಿಬ್ಬರಲ್ಲಿ ಯಾವ ಭೇದ ಅನ್ನೋದಿಲ್ಲ. ಆ ಪರಮಾತ್ಮನಿಂದ ಪ್ರಾರಂಭವಾಗಿದೆ ಪರಂಪರ. ಮತ್ತೆ ಪರಮಾತ್ಮನ ಇನ್ನೊಬ್ಬ ಗುರು ಅಂತ ಇಲ್ವೇ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಆ ಪರಮಾತ್ಮನಿಂದ ಪ್ರಾರಂಭವಾಗಿ ಆ ಒಂದು ಪರಂಪರೆ ಎನ್ನುವುದು ನಡೆದು ಬರ್ತಾ ಇದೆ. ಆ ಪರಂಪರೆಯಲ್ಲಿ ಸದಾಶಿವ ಸಮಾರಂಭಾಂ, ಆ ಪ್ರಾರಂಭದ ಸ್ಥಾನವನ್ನು ಮೊದಲಿಗೆ ಹೇಳಿದ್ದಾರೆ ಶ್ಲೋಕದಲ್ಲಿ. ತದನಂತರ ಶಂಕರಾಚಾರ್ಯ ಮಧ್ಯಮಾಂ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಏನು, ಶಂಕರಾಚಾರ್ಯರು ಈ ಒಂದು ಗುರು ಪರಂಪರೆ, ನಮ್ಮ ಈ ಸನಾತನ ಧರ್ಮದ ಗುರು ಪರಂಪರೆ ಅನ್ನೋದೇನಿದೆಯೋ ಆ ಪರಂಪರೆ ಅನ್ನೋದು, ಆ ಪರಂಪರೆಗೆ ಒಂದು ವಿಶೇಷವಾದಂತಹ ಒಂದು ಶೋಭೆಯನ್ನು ತಂದಿರತಕ್ಕಂಥವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರಿಂದ ಈ ಒಂದು ಪರಂಪರೆಗೆ ಇನ್ನಷ್ಟು ವಿಶೇಷವಾದಂತಹ ಒಂದು ಶೋಭೆ ಅನ್ನೋದು ಉಂಟಾಗಿದೆ. ಹಾಗಾಗಿ ಅವರ ಹೆಸರನ್ನ ಎರಡನೇದಾಗಿ ಹೇಳಿದ್ದಾರೆ. ತದನಂತರ ಪುನಃ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಲಿಲ್ಲ, ಬರೀ ಈಗ ನಾವು ಆರಂಭದಲ್ಲಿ ಹೇಳಿದಾಗೆ ಆ ಸ್ಥಾನದ ಹೆಸರನ್ನು ಹೇಳಿದ್ದಾರೆ. ಆವಾಗ ಏನಾಗುತ್ತೆ, ಈ ಶ್ಲೋಕವನ್ನು ಯಾವ ಶಿಷ್ಯರು ಯಾವ ಸಮಯದಲ್ಲಿ ಹೇಳಿದರೆ, ಯಾವ ಸಮಯದಲ್ಲಿ ಹೇಳ್ತಾರೋ ಆ ಸಮಯದಲ್ಲಿ ಆ ಒಂದು ಸ್ಥಾನದಲ್ಲಿ ಯಾವ ವ್ಯಕ್ತಿ ಇರ್ತಾರೋ ಆ ವ್ಯಕ್ತಿ ಅನ್ನುವಂತಹ ಅರ್ಥ ಬರುವ ಹಾಗೆ ಮೂರನೇ ಪದವನ್ನು ಹಾಕಿದ್ದಾರೆ. ಅದರೊಳಗೆ ಏನಾದ್ರೆ ಅಸ್ಮದಾಚಾರ್ಯ ಪರ್ಯಂತ ಅಂದ್ರೆ ಏನಾದ್ರ ಅರ್ಥ, ನಾವು ಇರುವಂತಹ ಕಾಲದಲ್ಲಿ ನಮ್ಮನ್ನ ಆ ಗುರುವಿನ ಸ್ಥಾನದಲ್ಲಿದ್ದು ಅನುಗ್ರಹ ಮಾಡತಕ್ಕಂಥವ್ರು ಯಾರಿದ್ದಾರೋ ಅವರು ಅನ್ನುವ ಅರ್ಥ.
ಅವರಿಗೆ ಆಯಾ ಸಮಯದಲ್ಲಿ ಇರ್ತಕ್ಕಂಥವರಿಗೆ ಒಬ್ಬೊಬ್ಬರಿಗೂ ಹೆಸರು ಬೇರೆ ಬೇರೆ ಏನ್ ಬೇಕಾದ್ರೂ ಇರ್ಬೋದು, ಆಯಾ ಹೆಸರುಗಳು ಏನ್ ಬೇಕಾದ್ರೂ ಇರ್ಬೋದು. ಅದು ಆ ವ್ಯಕ್ತಿಯ ಹೆಸರು ಏನ್ ಬೇಕಾದ್ರೂ ಇರ್ಬೋದು, ಆ ಸ್ಥಾನದ ಹೆಸರು ಮಾತ್ರ ಬದಲಾಗುವುದಿಲ್ಲ. ಹಾಗಾಗಿ ಯಾವ ವ್ಯಕ್ತಿ ಆ ಸ್ಥಾನದಲ್ಲಿದ್ರೂ ಸಹ ಆ ಒಂದು ಸ್ಥಾನದ ಹೆಸರನ್ನು ಇಟ್ಟುಕೊಂಡು ಆ ವ್ಯಕ್ತಿಯನ್ನು ಹೇಳಿ ಅವರಿಗೆ ನಮ್ಮ ನಮಸ್ಕಾರ, ಈ ರೀತಿಯಾಗಿ ಬಂದಿರುವಂತಹ ಪರಂಪರೆ ಅನ್ನೋದೇನಿದೆಯೋ ಗುರು ಪರಂಪರೆ, ಈ ಒಂದು ಪರಂಪರೆಗೆ ನಮ್ಮ ನಮಸ್ಕಾರಗಳು ಎಂಬುದಾಗಿ ಒಂದೇ ಗುರು ಪರಂಪರಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಅನ್ನುವಂತಹ ಒಂದು ಮಾತನ್ನ ಆ ಒಂದು ಶ್ಲೋಕದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪರಂಪರೆ ಅನ್ನೋದೇನಿದೆಯೋ ಇಂತಹ ಒಂದು ಪರಂಪರೆ ನಮ್ಮ ಈ ಒಂದು ಸನಾತನ ಧರ್ಮದ ಗುರು ಪರಂಪರೆಯಾಗಿದೆ. ಈ ಒಂದು ಪರಂಪರೆಗೆ ನಾವೆಲ್ಲರೂ ಸಹ ವಿಶೇಷವಾಗಿ ಈ ಸನಾತನ ಧರ್ಮದ ಅನುಯಾಯಿಗಳು ಎಲ್ಲರೂ ಸಹ ಈ ಒಂದು ಪರಂಪರೆಗೆ ಶಿಷ್ಯರಾಗಿದ್ದಾರೆ. ಇಂತಹ ಒಂದು ಪರಂಪರೆ ಯಾವ ಮೋಕ್ಷ ಮಾರ್ಗವನ್ನ ನಮಗೆ ಉಪದೇಶ ಮಾಡ್ತಾ ಇದೆಯೋ, ಯಾವ ಶ್ರೇಯೋ ಮಾರ್ಗವನ್ನು ನಮಗೆ ಉಪದೇಶ ಮಾಡ್ತಾ ಇದೆಯೋ ಆ ಒಂದು ಮಾರ್ಗವನ್ನ ಅನುಸರಣೆ ಮಾಡಬೇಕಾದ್ದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಕೆಲವರು ನಮ್ಮ ಹತ್ರ ಕೇಳ್ತಿರ್ತಾರೆ, ಅವರು ವಿದ್ಯಾಭ್ಯಾಸಕ್ಕಾಗಿಯೋ ಅಥವಾ ಕೆಲಸಕ್ಕಾಗಿಯೋ ಎಲ್ಲೆಲ್ಲಿಗೋ ಹೋಗಿರ್ತಾರೆ, ತುಂಬಾ ದೂರದ ಪ್ರಾಂತ್ಯಗಳಿಗೆ ಹೋಗಿರ್ತಾರೆ, ಅಲ್ಲೆಲ್ಲ ಬೇರೆಯವರೇ ಇರುವುದು, ನಮ್ಮವರು ಅಂತ ಯಾರು ಇರು, ನಮ್ಮವರು ಅಂತಂದ್ರೆ ಈ ಒಂದು ವಿಚಾರಗಳನ್ನೆಲ್ಲ ಹೇಳ್ಕೊಡೋರು ಯಾರೂ ಇಲ್ಲ. ಅಂತಹ ಜಾಗಕ್ಕೆ ಹೋಗಬೇಕಾಗುತ್ತೆ, ಅನಿವಾರ್ಯವಾಗಿ ಹೋಗಲೇಬೇಕಾಗುತ್ತೆ. ಅಲ್ಲಿ ಹೋದವಾಗ ಆದರೆ ನಮಗೆ ಈ ಮಾರ್ಗದ ಬಗ್ಗೆ ತಿಳ್ಕೊಳ್ಬೇಕು, ಅದರ ಬಗ್ಗೆ ನಮಗೆ ಸರಿಯಾಗಿ ಉಪದೇಶ ಮಾಡುವವರು ಬೇಕು ಅಂತಿರುತ್ತೆ. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ, ನಾವೇನು ಮಾಡುವುದು? ಅದು ಬಿಟ್ಟು ಬರ್ಲಿಕ್ಕೂ ಆಗುವುದಿಲ್ಲ, ನಾವು ಹೋದಲ್ಲಿ ಯಾರು ಸಹ ಇಲ್ಲ, ಆಗ ನಾವೇನ್ ಮಾಡುವುದು ಅಂತ ಕೆಲವರು ಕೇಳುತ್ತಿರ್ತಾರೆ. ಆವಾಗಲೂ ಸಹ ಅದಕ್ಕೊಂದು ಮಾರ್ಗ ಅನ್ನೋದು ಇದ್ದೇ ಇದೆ. ಏನು ಅಂತಂದ್ರೆ ಬೇರೆ ಯಾರು ಸಹ ನಮಗೆ ಸರಿಯಾದ ಮಾರ್ಗವನ್ನು ಹೇಳ್ಕೊಡೋರು ಸಿಗಲೇ ಇಲ್ಲ ಅಂತಂದ್ರೆ ಆ ಭಗವಂತ ಇದ್ದೇ ಇದ್ದಾನೆ. ಭಗವಂತನನ್ನು ನಾವು ಜಗದ್ಗುರು ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಿದ್ದೀವಿ. ಶಂಕರ ಭಗವತ್ಪಾದಾಚಾರ್ಯನ ಜಗದ್ಗುರು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂತಂದ್ರೆ ಅವರ ಉಪದೇಶಗಳು ಅಷ್ಟು ಅದ್ಭುತವಾದಂತಹ ಉಪದೇಶಗಳು. ನಾನು ಆ ಥರ ಕೇಳಿದವರಿಗೆ ಹೇಳಿದ್ದೆ, ಏನು ಅಂತಂದ್ರೆ, ನೋಡಪ್ಪ ಬೇರೆ ಯಾರು ನಿನಗೆ ಸಿಗಲಿಲ್ಲ ಅಂತಂದ್ರೆ ಒಂದು ಕೆಲಸ ಮಾಡು, ಏನು ನೀನು ಯೋಚನೆ ಮಾಡಬೇಕಾಗಿಲ್ಲ, ಭಗವದ್ಗೀತೆಯನ್ನು ಪಠನ ಮಾಡು, ಪ್ರತಿ ದಿವಸ ಭಗವದ್ಗೀತೆಯನ್ನು ಪಠನ ಮಾಡು, ಅಥವಾ ಶಂಕರಾಚಾರ್ಯರು ಏನು ಗ್ರಂಥಗಳನ್ನು ಬರೆದಾರೋ ಆ ಗ್ರಂಥಗಳನ್ನು ಪಠನ ಮಾಡು. ಅಲ್ಲ, ಪಠನ ಮಾಡಿದ್ರೆ ನಮಗೇನು ಅರ್ಥ ಆಗುವುದಿಲ್ಲ, ಹೇಗಾದರೂ ಅದನ್ನು ಬಿಡಿಸಿ ಹೇಳುವವರು ಬೇಕಲ್ವಾ? ಆ ಒಂದು ಶ್ಲೋಕಕ್ಕೆ ಯಾವ ಶ್ಲೋಕಕ್ಕೆ ಏನು ಅರ್ಥ ಅಂತ ಹೇಳ್ಕೊಡೋರು ಬೇಕಲ್ಲ, ಅವರಿಲ್ಲ ಅನ್ನೋದೇ ತಾನೇ ಸಮಸ್ಯೆ. ಅವರು ಅದನ್ನು ಹೇಗೆ ಅಂತ ಕೇಳ್ತಾರೆ. ಮತ್ತೆ ನಾನು ಹೇಳಿದೆ, ಅದೆಲ್ಲ ಅವಶ್ಯಕತೆ ಇಲ್ಲ, ಆ ಶ್ಲೋಕಗಳನ್ನು ಪಠನ ಮಾಡು. ಆ ಶ್ಲೋಕಗಳಿಗೆ ಇರತಕ್ಕಂತಹ ಒಂದು ಶಕ್ತಿ ಎಂತಹದ್ದು ಅಂತಂದ್ರೆ, ಅದನ್ನು ಓದಿದವಾಗಲೇ ಅದು ನಿನ್ನ ಮನಸ್ಸಿನಲ್ಲಿ ಆ ಶಬ್ದಗಳೇ, ಅದು ಅರ್ಥ ಬೇರೆ, ಅದು ಬೇರೆ, ಅದಾಮೇಲೆ ನೋಡೋಣ. ಅದಕ್ಕೇನು ಅರ್ಥ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಮುಂದೆ ನೋಡೋಣ. ಆದರೆ ಆ ಒಂದು ಶ್ಲೋಕ, ಆ ಶಬ್ದ ಅನ್ನೋದೇನಿದೆಯೋ ಅದೇ ನಿನ್ನ ಮನಸ್ಸಿನಲ್ಲಿ ಒಂದು ವಿಶೇಷವಾದಂತಹ ಸಂಸ್ಕಾರವನ್ನು ಉಂಟು ಮಾಡುತ್ತೆ. ನಿನ್ನ ಮನಸ್ಸಿನಲ್ಲಿ ಆ ಧಾರ್ಮಿಕ ಚೈತನ್ಯವನ್ನ ಆ ಶ್ಲೋಕವೇ ನಿನ್ನ ಮನಸ್ಸಿನಲ್ಲಿ ಜಾಗೃತಗೊಳಿಸುತ್ತೆ. ಆ ಒಂದು ಶಕ್ತಿ ಆ ಶಬ್ದಕ್ಕೆ ಇದೆ. ಅದು ನೀನು ನಾನು ಹೇಳುವಂತಹ ಶಬ್ದಗಳಿಗಾದ್ರೆ ಅದಿರಲ್ಲ. ಅವರು ಭಗವಂತ ಉಪದೇಶ, ಭಗವಂತನ ಬಾಯಿಯಿಂದ ಬಂದಿರತಕ್ಕಂತಹ ಶಬ್ದಗಳು ಏನಿವೆಯೋ, ಅಥವಾ ಶಂಕರರ ಒಂದು ಬಾಯಿಯಿಂದ ಬಂದಿರತಕ್ಕಂತಹ ಶಬ್ದಗಳು ಏನಿವೆಯೋ, ಆ ಶಬ್ದಗಳಿಗೆ ಅಂತಹ ಒಂದು ಸಾಮರ್ಥ್ಯ ಇದೆ. ಆ ಒಂದು ಶಬ್ದಗಳು ನಿನ್ನ ಬಾಯಿಂದ ಬಂದ್ರೆ ಸಾಕು, ಅದರಿಂದ ನಿನಗೆ ಬೇಕಾದಂತಹ ಸಂಸ್ಕಾರ ಅನ್ನೋದು ಉಂಟಾಗುತ್ತೆ. ಅದು ಕ್ರಮೇಣ ನಿನ್ನನ್ನ ಸರಿಯಾದಂತಹ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ಅದರಿಂದ ಬೇರೆ ಯಾರು ನಿನಗೆ ಸಿಗಲಿಲ್ಲ ಅಂತಂದ್ರೆ ಆ ಭಗವಂತ ಇದ್ದೇ ಇದ್ದಾನೆ, ಶಂಕರರು ಇದ್ದೇ ಇದ್ದಾರೆ. ಅವರು ತೋರಿಸಿದಂತಹ ಮಾರ್ಗವನ್ನು ಪಠನ ಮಾಡಿ, ಅವರು ಹೇಳಿದಂತಹ ಉಪದೇಶಗಳನ್ನು ಪಠನ ಮಾಡ್ತಾ ಇದ್ರೆ, ಆ ಶ್ಲೋಕಗಳು ಅರ್ಥದ ವಿಚಾರ ಬಿಟ್ಬಿಡು, ಆ ಶ್ಲೋಕಗಳನ್ನು ಪಠನ ಮಾಡ್ತಾ ಇದ್ರೇನೆ ಸಾಕು. ಅದರಿಂದ ನಿನಗೊಂದು ಒಳ್ಳೆಯ ಸಂಸ್ಕಾರ ಉಂಟಾಗುತ್ತೆ. ನೀನೇನ್ ಮಾಡಬೇಕು ಅನ್ನೋದು ನಿನಗೆ ಮಾರ್ಗದರ್ಶನ ಪ್ರಾಪ್ತ ಆಗೇ ಆಗುತ್ತೆ ಅನ್ನುವುದು ನಾನು ಅವರಿಗೆ ಹೇಳುವಂತಹ ವಿಷಯ. ಹಾಗ ಅಂತಹ ಒಂದು ಸಾಮರ್ಥ್ಯ ಆ ಉಪದೇಶಗಳು, ಈ ಪರಂಪರೆಯಲ್ಲಿ ಆ ಭಗವಂತನ ಹಾಗೂ ಶಂಕರರ ಉಪದೇಶಗಳಿಗೆ ಅಂತಹ ಒಂದು ಸಾಮರ್ಥ್ಯ ಇದೆ. ಒಬ್ಬ ಮನುಷ್ಯನ ಆತ್ಮೋದ್ಧಾರಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಸಹ ಅವರು ಉಪದೇಶ ಮಾಡಿದ್ದಾರೆ. ಅದು ಈಗ ಹೇಳಿದ ಹಾಗೆ ಆ ಶಬ್ದಗಳಿಗೆ ಅಂತಹ ಒಂದು ಸಾಮರ್ಥ್ಯ ಇದೆ ಅಂತಂದ್ರೆ, ಒಂದು ಕಡೆ ಒಂದು ರಾಜ್ಯದಲ್ಲಿ ಒಬ್ಬರು ಕವಿ, ಅವರು ಬಹಳ ದೊಡ್ಡ ಅದ್ಭುತವಾದಂತಹ ಕವಿತೆಗಳನ್ನು ಬರೆದವರು. ಆದರೆ ಅವರು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ನಾಸ್ತಿಕ್ಯದ ಭಾವನೆ ಇರುವವರು. ಈ ಆಸ್ತಿಕ್ಯದ ಮಾರ್ಗ ಅಂತಂದ್ರೆ ಅವ್ರಿಗೆ ಹೆಚ್ಚು ಆಸಕ್ತಿ ಇಲ್ಲ. ಆದರೆ ಒಳ್ಳೆ ಕವಿ, ಅದರೊಳಗೆ ಮಾತ್ರ ಸಂದೇಹ ಇಲ್ಲ, ಅದ್ಭುತವಾದಂತಹ ಕವಿತೆಗಳನ್ನು ಬರೆದಿದ್ದಾರೆ. ಆದರೆ ಅವರಿಗೆ ಹೆಚ್ಚು ಆಸ್ತಿಕ್ಯದ ಬಗ್ಗೆ ಹೆಚ್ಚು ಗೌರವ ಇಲ್ಲ, ಹೆಚ್ಚು ನಾಸ್ತಿಕ್ಯವನ್ನೇ ಅವರು ಅವಲಂಬಿಸ್ತಾ ಇರ್ತಾರೆ. ಆದರೂ ಕವಿತೆಗಳನ್ನು ಮಾತ್ರ ಬಹಳ ಅದ್ಭುತ, ಆ ಕವಿತಾ ಶಕ್ತಿ ಅವರಲ್ಲಿ ಇತ್ತು. ಅವರನ್ನು ಕೇಳಿದ್ದಾರೆ ಒಬ್ಬರು, ಇದು ನಿಜವಾಗ್ಲೂ ಇರುವಂತಹ ವಿಷಯ. ಅವರನ್ನು ಕೇಳಿದ್ದಾರೆ, ನೀವು ಇಷ್ಟು ಅದ್ಭುತವಾದಂತಹ ಕವಿತೆಗಳನ್ನು ಹೆಂಗ್ ಬರೆದಿದ್ದೀರಿ? ಈ ತರ ಬರಿಬೇಕು ಅಂತಂದ್ರೆ ಯಾವುದೋ ಒಂದು ಪ್ರೇರಣೆ ಬೇಕಲ್ವಾ ನಿಮಗೆ? ಎಲ್ಲೋ ಒಂದು ಕಡೆಯಿಂದ ಒಂದು ಪ್ರೇರಣೆ ಸಿಕ್ಕಿರಬೇಕು.
ಆ ಸಿಕ್ಕಿದಾಗ ಯಾವುದೋ ಒಂದು ರೂಪದಲ್ಲಿ ಆ ಪ್ರೇರಣೆ ಸಿಕ್ಕಿದಾಗ ಮಾತ್ರ ಇಂತಹದ್ದನ್ನೆಲ್ಲ ನಾವು ಮಾಡಕ್ಕಾಗುತ್ತೆ. ನಿಮ್ಗೆ ಎಲ್ಲಿಂದ ಪ್ರೇರಣೆ ಸಿಕ್ತು ಅಂತ ಕೇಳಿದ್ದಕ್ಕೆ ಅದಕ್ಕೆ ಅವ್ರು ಹೇಳಿದ್ರು, ನನಗೆ ಶಂಕರಾಚಾರ್ಯರು ಬರೆದಿರುವಂತಹ ಭಜಗೋವಿಂದ ಸ್ತೋತ್ರದಿಂದ ನನಗೆ ಪ್ರೇರಣೆ ಸಿಕ್ತು ಅಂತ ಅವರು ಉತ್ತರ ಕೊಟ್ಟಿದ್ರು. ಅವರು ನಾಸ್ತಿಕ್ಯ ಭಾವನೆ ಇರುವರು, ಆದ್ರೆ ಅವ್ರು ಹೇಳಿದ್ದು ಮಾತ್ರ ಇಷ್ಟೆಲ್ಲ ನಾನು ಬರೀಲಿಕ್ಕೆ ಇದರಲ್ಲಿ ಮಾತ್ರ ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಎಲ್ಲ ಕವಿಗಳು ಸಹ ಗೌರವಿಸ್ತಾರೆ, ಆ ಒಂದು ಸ್ಥಾನದಲ್ಲಿದ್ದಾರೆ ಅವರು. ಆ ನಾಸ್ತಿಕ್ಯ ಭಾವನೆ ಅನ್ನೋದು ಬೇರೆ ವಿಷಯ. ಆದ್ರೆ ಕವಿತಾ ಶಕ್ತಿಯಲ್ಲಿ ನೋಡಿದ್ರೆ ಒಳ್ಳೆ ಸಾಮರ್ಥ್ಯ ಇದೆ. ಆದ್ರೆ ಅವರನ್ನು ಕೇಳಿದಾಗ ಅವ್ರು ಹೇಳಿದ್ದು, ನನಗೆ ಶಂಕರಾಚಾರ್ಯ ಬರೆಯುವಂತಹ ಭಜಗೋವಿಂದ ಸ್ತೋತ್ರವೇ ನನಗೆ ಪ್ರೇರಣೆ. ಆ ಒಂದು ಶಬ್ದಗಳು ಅದಕ್ಕೆ ಅವರು ಅದರಲ್ಲಿ ಹೇಳಿದಂತ, ಯಾಕಂದ್ರೆ ಆ ಭಜಗೋವಿಂದ ಸ್ತೋತ್ರದಲ್ಲಿ ಶಂಕರರು ಹೇಳಿದ್ದು ಬರೀ ಆಸ್ತಿಕರಿಗೆ ಇಂಥವರಿಗೆ ಮಾತ್ರ ಅಂತ ಹೇಳಿದ್ದಲ್ಲ, ಅದು ವಿಶ್ವದಲ್ಲಿ ಎಲ್ಲ ಕಡೆನೂ ಇರುವ. ಒಂದ್ಸಲ ಆ ಭಜಗೋವಿಂದ ಸ್ತೋತ್ರವನ್ನು ಪೂರ್ತಿ ಓದಿ ಅಲ್ಲಿರುವಂತಹ ಶಬ್ದಗಳನ್ನೆಲ್ಲ ಅಲ್ಲಿರುವಂತಹ ಮಾತುಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಪ್ರಪಂಚದ ತತ್ವ ಮನುಷ್ಯನಿಗೆ ಗೊತ್ತಾಗ್ಬಿಡುತ್ತೆ. ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದ್ರೂ ಸಹ ಅವನನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಅಂತಹ ಒಂದು ಸಾಮರ್ಥ್ಯ ಅವನಿಗೆ ಬರುತ್ತೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಎದುರಿಸಿ ಮುಂದೆ ಹೋಗುವಂತ ಒಂದು ಸಾಮರ್ಥ್ಯ ಭಜಗೋವಿಂದ ಸ್ತೋತ್ರದಿಂದ ನಮಗೆ ಬರುತ್ತೆ. ಅಂತಹ ಶಬ್ದಗಳನ್ನ ಅವರಲ್ಲಿ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಅವರಲ್ಲಿ ಹೇಳಿರ್ತಕ್ಕಂತಹ ವಿಚಾರಗಳಿಗೆ ಅವರು ಬಳಸಿರುವಂತಹ ಆಯಾ ಶಬ್ದಗಳು ಇತ್ಯಾದಿಗಳನ್ನೆಲ್ಲ ನೋಡಿಯೇ ನನಗೆ ಪ್ರೇರಣೆ ಆಗಿದ್ದು. ಅಲ್ಲಿಂದ ನಾನು ಶುರು ಮಾಡಿ ಈ ಕವಿತೆಗಳೆಲ್ಲ ರಚನೆ ಮಾಡಿದ್ದು ಎಂಬುದಾಗಿ ಅವರು ಹೇಳಿದ್ರು. ಹಾಗಾಗಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಸಾಮರ್ಥ್ಯ, ಆ ಉಪದೇಶಗಳಿಗೆ ಅಷ್ಟೊಂದು ಸಾಮರ್ಥ್ಯ ಇದೆ. ಅಂತಹ ಒಂದು ಶಂಕರ ಭಗವತ್ಪಾದಾಚಾರ್ಯರ ಆ ಗುರು ಪರಂಪರೆ ಅನ್ನೋದೇನಿದೆಯೋ ಆ ಗುರು ಪರಂಪರೆಯ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನಾವೆಲ್ಲರೂ ಸಹ. ಹಾಗಾಗಿ ಆ ಒಂದು ಅವರು ತೋರಿಸಿದಂತಹ ಒಂದು ಶ್ರೇಯೋ ಮಾರ್ಗ ಅನ್ನೋದೇನಿದೆಯೋ ಅದು ನಮಗೆಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಆ ಒಂದು ಮಾರ್ಗವನ್ನ ಹೇಗೆ ಗೀತೆಯಲ್ಲಿ ಭಗವಂತ ಹೇಳಿದ್ನೋ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಭಗವಂತ ಯಾವ ರೀತಿಯಾಗಿ ನಾವು ಆ ಗುರು ಸೇವೆಯನ್ನು ಮಾಡಬೇಕು, ಗುರುವಿನ ವಿಷಯದಲ್ಲಿ ನಾವು ಹೇಗೆ ಭಕ್ತರಾಗಿರಬೇಕು, ಗುರುವಿನಿಂದ ಮಾರ್ಗದರ್ಶನ ಹೇಗೆ ಪಡ್ಕೊಳ್ಳಬೇಕು ಅನ್ನುವ ಎಲ್ಲ ವಿಚಾರಗಳನ್ನು ಸಹ ಆ ಭಗವಂತ ಹೇಳಿದಂತಹ ಮಾತಿನ ಅನುಸಾರವಾಗಿ ತಿಳ್ಕೊಂಡು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ಆ ಒಂದು ಗುರುಭಕ್ತಿಯನ್ನ ವಿಶೇಷವಾಗಿ ಇಟ್ಟುಕೊಂಡು ಆ ಒಂದು ಭಕ್ತಿಯಿಂದ ಗುರುವಿನ ಒಂದು ಸೇವೆಯನ್ನು ಮಾಡಿ ವಿಶೇಷವಾಗಿ ಗುರುದೇವತಾ ಗುರುವಿನ ಅನುಗ್ರಹಕ್ಕೆ ತದ್ವಾರ ಆ ಪರಮಾತ್ಮನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ಗುರುಭಕ್ತರು ಗುರುಬಂಧುಗಳು ವಿಶೇಷವಾಗಿ ಇವತ್ತಿಲ್ಲಿ ಸೇರಿದ್ದೀರಿ. ನಾವು ಇಲ್ಲಿಗೆ ಬರಬೇಕು ಎಂಬುದಾಗಿ ನಮಗೆ ವಿಶೇಷವಾಗಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೀರಿ. ಈ ಒಂದು ಶಂಕರ ಲಿಂಗಾಶ್ರಮ ಅನ್ನೋದೇನಿದೆಯೋ ಇದಕ್ಕೆ ನಾವು ಬರಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದೀರಿ. ಅದರಂತೆ ನಾವು ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಇಲ್ಲಿ ಇವತ್ತು ಆ ಮುಂದೆ ನಿರ್ಮಾಣ ಮಾಡಲಿಕ್ಕಿರುವಂತಹ ಆ ಗುರುನಿವಾಸದ ಒಂದು ಕಟ್ಟಡಕ್ಕೆ ಅದಕ್ಕೆ ನಾವು ಶಿಲಾನ್ಯಾಸವನ್ನು ಸಹ ಇವತ್ತಿನ ದಿವಸ ಮಾಡಿದ್ದೇವೆ. ಹಾಗೂ ನಮ್ಮ ಪರಮೇಷ್ಠಿ ಗುರುಗಳಾಗಿರ್ತಕ್ಕಂಥವರು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಒಂದು ಭಾವ ಸಮಾಧಿ ಅನ್ನೋದೇನಿದೆಯೋ ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಒಂದು ಆ ಪೂಜೆಯನ್ನು ಸಹ ಮಾಡಿದ್ದೇವೆ. ಇಲ್ಲಿ ಮುಂದೆ ಅನೇಕ ವಿಧವಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡುವಂತಹ ಒಂದು ಯೋಜನೆಯನ್ನು ತಯಾರು ಮಾಡಿದ್ದೀರಿ, ಅದು ನಮಗೆ ತೋರಿಸಿದ್ದೀರಿ. ಆ ಎಲ್ಲ ಕಾರ್ಯಗಳು ಅದೆಲ್ಲವೂ ಸಹ ಮುಂದೆ ನಡೆಯಲಿವೆ. ಆ ಎಲ್ಲ ಕಾರ್ಯಗಳು ಸಹ ಅವರ ಒಂದು ಪರಿಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಉತ್ತಮವಾದಂತಹ ರೀತಿಯಲ್ಲಿ ನಡೆಯಲಿ. ಈ ಒಂದು ಪ್ರದೇಶ ಮುಂದೆ ಇನ್ನಷ್ಟು ಒಂದು ವಿಶೇಷವಾದಂತಹ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಇದರಲ್ಲಿ ಇನ್ನಷ್ಟು ಜಾಗೃತವಾಗಿ ಇಲ್ಲಿಗೆ ಬರತಕ್ಕಂತಹ ಎಲ್ಲ ಭಕ್ತರಿಗೂ ಎಲ್ಲ ಗುರುಭಕ್ತರಿಗೂ ಸಹ ಇನ್ನಷ್ಟು ಆ ಗುರುವಿನ ಒಂದು ಅನುಗ್ರಹ ವಿಶೇಷವಾಗಿ ಪ್ರಾಪ್ತವಾಗಲಿ. ತದ್ವಾರ ಇನ್ನೂ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಈಗ ಹೇಳ್ತಾ ಗುರುಬಂಧುಗಳು ಅಂತ ಹೇಳಿದ್ದೀವಿ. ನಿಮ್ಮೆಲ್ಲರಲ್ಲೂ ಇರತಕ್ಕಂತಹ ಈ ಒಂದು ಗುರುಭಕ್ತಿ, ಇಷ್ಟೆಲ್ಲ ವಿಶೇಷವಾದಂತಹ ಒಂದು ಗುರುಭಕ್ತಿಯನ್ನು ಹೊಂದಿರತಕ್ಕಂಥವರಾಗಿ ಆ ಗುರು ಸೇವೆಯನ್ನ ಇಷ್ಟು ವಿಶೇಷವಾಗಿ ಇಷ್ಟೆಲ್ಲ ಶ್ರದ್ಧಾಭಕ್ತಿಗಳಿಂದ ನೀವೆಲ್ಲರೂ ಸಹ ಇವತ್ತಿನ ದಿವಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಕಾರಣ ವೆಂಕಟಾಚಲ ಅವಧೂತರು. ಅವರು ಅತ್ಯಂತ ಯೋಗ್ಯತೆ ಇರತಕ್ಕಂಥವರಾಗಿ ವಿಶೇಷವಾದಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರಾಗಿ ಎಲ್ಲ ಗುರು ಭಕ್ತರಲ್ಲೂ ಸಹ ಆ ಗುರುಭಕ್ತಿಯನ್ನು ವಿಶೇಷವಾಗಿ ಜಾಗೃತಗೊಳಿಸಿದ್ದಾರೆ. ಆ ಗುರುಭಕ್ತಿ ಅದೇ ಹೇಳಿದಾಗ ಎಲ್ಲರಲ್ಲೂ ಇವತ್ತು ಇಂತಹ ಒಂದು ಗುರುಭಕ್ತಿಯನ್ನು ನೋಡ್ತಾ ಇದ್ದೀವಿ ಅಂತಂದ್ರೆ ಅದನ್ನು ಜಾಗೃತಗೊಳಿಸಿದವರು ಅವರು. ಮತ್ತೆ
ಯಾವ ರೀತಿಯಾಗಿ ಗುರುವಿನ ಸೇವೆಯನ್ನು ಮಾಡಬೇಕು, ಗುರುವಿನ ಹತ್ರಕ್ಕೆ ಹೇಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿಕೊಟ್ಟವರು. ಹೀಗಿರಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಶಿಷ್ಯರಿಗೆ ಹೇಳಿಕೊಟ್ಟು ಹೀಗಿರಬೇಕು ಅಂತ ಹೇಳಿದವರು. ಮತ್ತೆ ವಿಶೇಷವಾಗಿ ಏನೇ ಇದ್ರೂ ಸಹ ಅವರಿಗೂ ಶೃಂಗೇರಿ ಪೀಠ ಗುರುಗಳು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ನಮ್ಮ ಗುರುಗಳೇ ಅವರಿಗೆ ಸರ್ವಸ್ವವಾಗಿದ್ದರು. ಆ ಒಂದು ಭಾವನೆಯಲ್ಲಿ ಅವರು ಇರ್ತಿದ್ರು. ನಮ್ಮ ವಿಶೇಷವಾಗಿ ಹಾಗಾಗಿಯೇ ನಮ್ಮ ಗುರುಗಳು ಸಹ ಅವರ ವಿಷಯದಲ್ಲಿ ಅಪಾರವಾದಂತಹ ಒಂದು ಪ್ರೀತಿ ಇರತಕ್ಕಂಥವರಾಗಿದ್ದರು. ಪ್ರೀತಿ ವಾತ್ಸಲ್ಯಗಳನ್ನು ಹೊಂದಿದವರಾಗಿದ್ದಾರೆ. ಅವರು ವಿಶೇಷವಾಗಿ ಅನೇಕ ಬಾರಿ ಶೃಂಗೇರಿಗೂ ಸಹ ಆಗಮಿಸಿದರು. ನಮ್ಮ ಗುರುಗಳು ಸಹ ಸಕರಾಯಪಟ್ಟಣಕ್ಕೆ ಅಲ್ಲಿಗೆ ಆಗಮಿಸಿದರು. ಹೀಗೆ ಮತ್ತು ಇವತ್ತು ಇಂತಹ ಭಾವ ಸಮಾಧಿಗಳನ್ನು ಅನೇಕ ಕಡೆಗಳಲ್ಲೂ ಸಹ ಅವರು ಮಾಡುವಂತಹ ಒಂದು ಪ್ರೇರಣೆಯನ್ನು ಕೊಟ್ಟು ಮಾಡಿಸಿ ಆ ಒಂದು ಗುರುಭಕ್ತಿಯನ್ನು ವಿಶೇಷವಾಗಿ ಜಾಗೃತಗೊಳಿಸಿದಂಥವರು ಅವರು. ಹಾಗಾಗಿ ಅವರನ್ನು ಯಾವತ್ತೂ ಸಹ ಮರೆಯಲಿಕ್ಕಾಗುವುದಿಲ್ಲ. ಅಂತಹ ಒಂದು ಆ ಗುರುಭಕ್ತಿಯನ್ನು ವಿಶೇಷವಾಗಿ ಜಾಗೃತಗೊಳಿಸಿ ಆ ಒಂದು ಮಾರ್ಗವನ್ನು ತೋರಿಸಿರ್ತಕ್ಕಂಥವರು ಅವರಿಗೂ ಈ ಒಂದು ಆಶ್ರಮ, ಇವತ್ತು ಈ ನಾವಿರುವಂತಹ ಈ ಆಶ್ರಮದ ಪ್ರದೇಶಕ್ಕೂ ಒಂದು ವಿಶೇಷವಾದಂತಹ ಒಂದು ಸಾಮರ್ಥ್ಯ ಇದೆ, ಒಂದು ಸಂಬಂಧ ಇದೆ, ಒಂದು ಅವಿನಾಭಾವ ಒಂದು ಸಂಬಂಧ ಇದೆ. ಹಾಗಾಗಿಯೇ ಇದನ್ನು ವಿಶೇಷವಾಗಿ ಅಭಿವೃದ್ಧಿಗೊಳಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಎಲ್ಲ ಇಲ್ಲಿರುವಂತಹ ಈ ಸ್ಥಳ ಇತ್ಯಾದಿ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಇದನ್ನ ವಿಶೇಷವಾಗಿ ಮುಂದೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಅದನ್ನು ಪ್ರಾರಂಭ ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಎಲ್ಲ ಕಾರ್ಯಗಳು ಸಹ ಚೆನ್ನಾಗಿ ನಡೆದು ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ನಾವು 7-8 ವರ್ಷಗಳ ಹಿಂದೆ ಇಲ್ಲಿಗೆ ಆಗಮಿಸಿದ್ವಿ. ಆವತ್ತು ಬೆಳಗ್ಗೆ ಸ್ವಲ್ಪ ಸಮಯ ಮಾತ್ರ ಇಲ್ಲಿದ್ದು ಮತ್ತೆ ಮುಂದಿನ ಊರಿಗೆ ಹೋಗಿದ್ವಿ. ಈ ಸಲ ಮಾತ್ರ ಇಲ್ಲೇ ಒಂದು ದಿವಸ ಇರಬೇಕು, ಇಲ್ಲೇ ಚಂದ್ರಮೌಳೇಶ್ವರ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ಅದರಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಮತ್ತೆ ಈ ಸಂದರ್ಭದಲ್ಲಿ ಅವರು ಅವಧೂತರು ಯಾವ ಒಂದು ಮಾರ್ಗವನ್ನ ತೋರಿಸಿದ್ದಾರೋ ಅದನ್ನು ಇವತ್ತಿಗೂ ಸಹ ಹಾಗೆ ನೀವೆಲ್ಲರೂ ಸಹ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ವಿಶೇಷವಾಗಿ ಅವರೆಲ್ಲರಿಗೂ ಸಹ ಅವರು ಇನ್ನೊಂದು ಅದೇ ವಿಷಯ ಈಗ ಹೇಳಿದ ಹಾಗೆ ಅವರೆಲ್ಲರಿಗೂ ಸಹ ಶೃಂಗೇರಿಯನ್ನು ತೋರಿಸಿದ್ದಾರೆ. ಯಾರು ಅವರ ಹತ್ರಕ್ಕೆ ಬಂದರೂ ಸಹ ಅವರಿಗೆ ಆಶೀರ್ವಾದವನ್ನು ಮಾಡಿ ಶೃಂಗೇರಿಯನ್ನು ತೋರಿಸ್ತಾ ಇದ್ರು. ಶೃಂಗೇರಿಗೆ ಹೋಗ್ಬೇಕಪ್ಪ, ನೀನು ಅಲ್ಲಿಗೆ ಹೋಗಬೇಕು, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿಗೆ ಕಳಿಸ್ತಾ ಇದ್ರು. ಮತ್ತೆ ಅದೆಷ್ಟೋ ಜನ ಶಿಷ್ಯರಿಗೆ ನಮ್ಮ ಗುರುಗಳು ಪಾದುಕೆಗಳನ್ನು ಅನುಗ್ರಹ ಮಾಡಿದ್ದಾರೆ. ಪಾದುಕೆಗಳನ್ನು ಶಿಷ್ಯರಿಗೆ ಕೊಡಿಸಿದ್ರು. ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಎಷ್ಟೋ ಜನರಿಗೆ ಶಿಷ್ಯರಿಗೆ ನಮ್ಮ ಗುರುಗಳ ಪಾದುಕೆಗಳನ್ನು ಸಹ ಅನುಗ್ರಹ ಮಾಡಿಸಿದ್ದಾರೆ. ಹೀಗೆ ಆ ಗುರುಭಕ್ತಿಯನ್ನ ಅದನ್ನು ವಿಶೇಷವಾಗಿ ಜಾಗೃತಗೊಳಿಸಿ ವಿಶೇಷವಾಗಿ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ನಾವು ಎಲ್ಲ ಗುರುಬಂಧುಗಳಿಗೂ ಎಲ್ಲ ಗುರುಭಕ್ತರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾದಂತಹ ಒಂದು ಗುರುಭಕ್ತಿ ಇದೇ ರೀತಿಯಾಗಿ ನಿರಂತರ ಇದು ಮುಂದುವರಿಯಲಿ, ತದ್ವಾರ ಇನ್ನಷ್ಟು ಹೆಚ್ಚಿನ ಶ್ರೇಯಸ್ಸು ಎಲ್ಲರಿಗೂ ಸಹ ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಅಂದರೆ ಇದೊಂದು ವಿಶಿಷ್ಟವಾದಂತಹ ಪ್ರದೇಶ ಆದ್ದರಿಂದ ಈ ಒಂದು ಸ್ಥಳದಲ್ಲಿ ಎಲ್ಲರಿಗೂ ಸಹ ಒಂದು ನಿರಂತರ ನಿತ್ಯ ಅನುಷ್ಠಾನವನ್ನು ಮಾಡಲಿಕ್ಕೆ ಬೇಕಾಗಿರುವಂತಹದ್ದನ್ನು ಒಂದನ್ನ ಉಪದೇಶ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಿದ್ದೇವೆ. ಅದನ್ನ ಈಗ ನಾವು ಹೇಳ್ತೀವಿ. ಅದನ್ನ ನಾವು ಹೇಳಿದಾಗ ಎಲ್ಲರೂ ಸಹ ವಿಶೇಷವಾಗಿ ಹೇಳಬೇಕು. ಇದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಎಲ್ಲರೂ ಹೇಳಿ: ಶಿವಾಯ ಗುರವೇ ನಮಃ. ಶಿವಾಯ ಗುರವೇ ನಮಃ. ಶಿವಾಯ ಗುರವೇ ನಮಃ. ಇದನ್ನ ಈ ಶಿವಾಯ ಗುರವೇ ನಮಃ ಅನ್ನುವಂಥದ್ದೇನಿದೆಯೋ ಇದನ್ನ ಈ ಒಂದು ಮಂತ್ರವನ್ನು ಈ ಒಂದು ವಾಕ್ಯವನ್ನ ಸದಾಕಾಲ ನಾವು ಆವಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಗುರುಗಳು ನಿತ್ಯ ನಮ್ಮ ಗುರುಗಳ ಬಾಯಲ್ಲಿ ಇದು ಬರ್ತಾ ಇರುತ್ತೆ. ಹಾಗೆ ನಮ್ಮ ಗುರುಗಳ ಬಾಯಿಂದ ನಾವು ಅನೇಕ ಸಂದರ್ಭಗಳಲ್ಲಿ ಇದನ್ನು ಕೇಳಿದ್ದೇವೆ. ನಾವು ಸಹ ಇದನ್ನ ಬೇರೆ ಬೇರೆ ಸಂದರ್ಭಗಳೆಲ್ಲ ಇದನ್ನೇ ಸ್ಮರಣೆ ಮಾಡ್ತಾ ಇರ್ತೀವಿ. ಗುರು ಮತ್ತು ಶಿವ ಅಂದ್ರೆ ಭಗವಂತ. ಆ ಗುರು ಮತ್ತು ಭಗವಂತ ಅವರಿಬ್ಬರನ್ನೂ ಸಹ ಸ್ಮರಣೆ ಮಾಡಿ ಅವರಿಬ್ಬರನ್ನೂ ಸಹ ಪೂಜಿಸುವಂತಹ ಒಂದು ಮಂತ್ರವೇ ಈ ಒಂದು ಶಿವಾಯ ಗುರವೇ ನಮಃ ಅನ್ನುವಂತಹ ಒಂದು ನಾಮ. ಇದನ್ನು ಸದಾಕಾಲ ಅನೇಕ ಬಾರಿ ನಮ್ಮ ಗುರುಗಳು ಸಹ ಇದನ್ನು ಹೇಳ್ತಾ ಇರ್ತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಹಾಗ ಅದನ್ನೇ ಇವತ್ತಿಲ್ಲಿ ಹೇಳಬೇಕು ಎಂಬುದಾಗಿ ನಾವು ಸಂಕಲ್ಪ ಮಾಡಿದ್ವಿ. ಅದರಂತೆ ಇದನ್ನ ಪ್ರತಿ ದಿವಸ ಎಲ್ಲರೂ ಸಹ ಈ ಒಂದು ನಾಮವನ್ನು ಪ್ರತಿ ದಿವಸ ಸ್ಮರಣೆ ಮಾಡಿ ತದ್ವಾರ ಆ ಭಗವಂತನಿಗೂ ಹಾಗೂ ಆ ಭಗವತ್ ಸ್ವರೂಪಿಗಳಾಗಿರ್ತಕ್ಕಂತಹ ಗುರುಗಳಿಗೂ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ ಆ ಭಗವಂತ ಅನುಗ್ರಹ ಗುರುದೇವತಾ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕು ಅಂತ ಹೇಳ್ತಾ
ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.